ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮಜನ್ಮನಿ ಯೇನಾಹಮಿಹ ದುರ್ಮಾರ್ಗಾನುದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮಿ ತಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತ ಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತರನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಆ ಆಕಾಶರಾಜನಿಗೆ ಸಿಕ್ಕಿರತಕ್ಕಂತಹ ಮಗಳು, ಅವಳಿಗೆ ಅವಳನ್ನು ತನ್ನ ಹೆಂಡತಿಗೆ ನೀಡಿ ತದನಂತರದಲ್ಲಿ ಆ ಮಗು ಬಂದಿರತಕ್ಕಂತಹ ಒಂದು ಪುಣ್ಯದ ಫಲದಿಂದಾಗಿ ತನ್ನ ಹೆಂಡತಿ ಗರ್ಭವತಿಯಾಗ್ತಾಳೆ. ಆ ಗರ್ಭವತಿಯಾಗಿರತಕ್ಕಂತಹ ಪತ್ನಿಗೆ ಮಾಡಬೇಕಾಗಿರತಕ್ಕಂತಹ ಸಂಸ್ಕಾರ, ಸೀಮಂತೋನ್ನಯನ ಇತ್ಯಾದಿ ಸಂಸ್ಕಾರಗಳೆಲ್ಲವನ್ನೂ ಕೂಡ ಮಾಡ್ತಾನೆ. ತದನಂತರದಲ್ಲಿ ಅವಳು ಒಂದು ಶುಭ ಲಗ್ನದಲ್ಲಿ ಒಂದು ಗಂಡು ಮಗುವಿಗೆ ತಾನು ಜನ್ಮವನ್ನು ನೀಡುತ್ತಾಳೆ. ಆ ನೀಡಿರತಕ್ಕಂತಹ ಮಗು, ಆ ಹುಟ್ಟಿರತಕ್ಕಂತಹ ಮಗುವಿಗೆ ಎಲ್ಲ ಕ್ರಮ ಪ್ರಕಾರವಾಗಿ ಮಾಡಬೇಕಾಗಿರತಕ್ಕ ಸಂಸ್ಕಾರವನ್ನು ಮಾಡಿ ಆ ಜಾತಕರ್ಮ ಇತ್ಯಾದಿ ಸಂಸ್ಕಾರಗಳನ್ನು ಮಾಡ್ತಾನೆ. ಆ ಮಗುವಿಗೆ ವಸುದಾನ ಅಂತ ಹೇಳಿಕೊಂಡು ಆ ಮಗುವಿಗೆ ನಾಮಕರಣವನ್ನು ಮಾಡ್ತಾನೆ. ಇಲ್ಲಿ ಆ ಪದ್ಮಾವತಿ ಅವಳು ಹೇಗಿದ್ದಳು ಅಂತ ಕೇಳಿದರೆ, ಆ ಪದ್ಮಾವತಿ ಅವಳು ಅತ್ಯಂತ, ಅವಳಿಗೆ ಕ್ರಮ ಪ್ರಕಾರವಾಗಿ ಸಂಸ್ಕಾರವನ್ನಿಟ್ಟು ಪದ್ಮಾವತಿ ಅಂತ ನಾಮಕರಣವನ್ನು ಮಾಡ್ತಾನೆ. ಆ ಪದ್ಮಾವತಿ ಅಂತ ಯಾಕೆ ಮಾಡ್ತಾನೆ ಅಂತ ಕೇಳಿದರೆ, ಪದ್ಮಾಯಾ ಅವತಾರತ್ವಾತ್ ರಾಜ ಪದ್ಮಾವತಿ ಚ ಕೃತ್ವಾದ ನಾಮಕರಣ ನಿಜಪುತ್ರಿಯ ನೃಪೋತ್ತಮ ಅಂತ. ಆ ತನ್ನ ಆಕಾಶರಾಜ ಅವಳಿಗೆ ಅಯೋನಿಜಿಯಾಗಿರ್ತಕ್ಕಂತಹ ಮಗಳಿಗೆ ಹೇಳ್ತಾನೆ, ಅವಳು ಅದ್ಭುತವಾಗಿರ್ತಕ್ಕಂತಹ ಕಾಂತಿ, ಅದೇ ರೀತಿಯಾಗಿ ಅವಳ ಈ ಅದ್ಭುತವಾಗಿರ್ತಕ್ಕಂತಹ ಮುಖ ಇತ್ಯಾದಿಗಳನ್ನು ನೋಡಿಕೊಂಡು ಅವಳಿಗೆ ಪದ್ಮಾವತಿ, ಅವಳು ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರ ರೂಪ ಅಂತ ಹೇಳಿಕೊಂಡು ಅವಳಿಗೆ ಪದ್ಮಾವತಿ ಅಂತ ಹೇಳಿಕೊಂಡು ನಾಮಕರಣವನ್ನು ಸಂಸ್ಕಾರವನ್ನು ಮಾಡ್ತಾನೆ. ಇತ್ತ ಆ ನಾಮಕರಣ ಸಂಸ್ಕಾರವನ್ನು ಮಾಡಿದ ಮೇಲೆ ಹಿರಿಯ ಮಗಳಾಗಿರ್ತಕ್ಕಂತಹ ಪದ್ಮಾವತಿ ತದನಂತರದಲ್ಲಿ ಆ ವಸುದಾನ, ತನ್ನ ಮಗನಾಗಿರ್ತಕ್ಕಂತಹ ವಸುದಾನ ಇಬ್ಬರನ್ನೂ ಕೂಡ ನೋಡಿಕೊಂಡು ಆ ರಾಜ ಇರ್ತಾನೆ. ಕಾಲಾಂತರದಲ್ಲಿ ಆ ಇಬ್ಬರೂ ಮಕ್ಕಳು ಸಹ ಆ ಯೌವನಾವಸ್ಥೆಯನ್ನು ಪ್ರಾಪ್ತವಾಗ್ತಾರೆ. ಈ ಕಡೆ ಆ ಯೌವನಾವಸ್ಥೆಯನ್ನು ಆ ಪದ್ಮಾವತಿ ಪ್ರಾಪ್ತಳಾದಾಗ ಅವನು ಚಿಂತಾಕ್ರಾಂತನಾಗ್ತಾನಂತೆ. ಯಾಕೆ ಅಂತ ಕೇಳಿದರೆ, ಯೌವನಾಢ್ಯ ವಿಶಾಲಾಕ್ಷೀಂ ದೃಷ್ಟ್ವಾ ರಾಜ ವಿಚಿಂತಯತ್ ವಿಚಾರಯಾಮಾಸ ನೃಪಃ ಪುತ್ಯರ್ಥಂ ವರಮುತ್ತಮಂ. ಪುತ್ರಿಗೋಸ್ಕರ ಯಾರು ತಾನೇ ನನ್ನ ಮಗಳನ್ನು ವರಿಸತಕ್ಕಂತಹ, ಅವಳಿಗೆ ಸಮಾನವಾಗಿರತಕ್ಕಂತಹ ಒಬ್ಬ ವರನನ್ನು ಹುಡುಕಬೇಕು ಅಂತ ಹೇಳಿಕೊಂಡು ಅದಕ್ಕೋಸ್ಕರವಾಗಿ ಚಿಂತಾಕ್ರಾಂತನಾಗ್ತಾನೆ. ಇನ್ನು ಬಹಳವಾಗಿ ಅದಕ್ಕೋಸ್ಕರವಾಗಿ ಅವನು ಆ ವರನನ್ನು ಹುಡುಕ್ತಾನಂತೆ. ಆದರೆ ತನಗೆ ಬೇಕಾಗಿರತಕ್ಕಂತಹ ಒಬ್ಬ ಯೋಗ್ಯನಾಗಿರತಕ್ಕಂತಹ ವರ ಆ ರಾಜನಿಗೆ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ತುಂಬ ಚಿಂತಾಕ್ರಾಂತನಾಗ್ತಾನೆ. ತದನಂತರದಲ್ಲಿ ವನಂ ಜಗಾಮ ಪುಷ್ಪಾರ್ಥಂ ಕನ್ಯಾ ಕಮಲಲೋಚನ ವಸಂತಮಾಗತಂ ವೀಕ್ಷಿ ವನೇ ತಾಭಿರ್ವಯಾಕುಲೆ. ಮಗನಿಗೆ ಸಂಸ್ಕಾರವನ್ನು ಮಾಡ್ತಾನೆ, ಉಪನಯನ ಸಂಸ್ಕಾರಗಳನ್ನು ಮಾಡ್ತಾನೆ. ತದನಂತರದಲ್ಲಿ ಆ ಕಮಲ ಲೋಚನೆಯಾಗಿರ್ತಕ್ಕಂಥ
ಸಖಿಯರ ಜೊತೆಗೆ ಒಂದು ವಸಂತ ಮಾಸದಲ್ಲಿ ಕನ್ಯೆಯರಿಂದ ಕೂಡಿಕೊಂಡು ವನದ ಕಡೆಗೆ ಹೋಗ್ತಾಳೆ. ಅಲ್ಲಿ ಆ ವನದಲ್ಲಿದ್ದಾಗ ಒಬ್ಬ ಜಟಾಧಾರಿಯಾಗಿರತಕ್ಕಂತಹ ಮುದುಕನ ವೇಷದಿಂದ ನಾರದ ಮಹರ್ಷಿಗಳಿರ್ತಾರೆ. ಆ ನಾರದ ಮಹರ್ಷಿಗಳ ಜೊತೆಗೆ ಆ ಪದ್ಮಾವತಿಯ ಭೇಟಿಯಾಗ್ತದೆ. ಭೇಟಿಯಾದಾಗ ಅವಳು ಅವರನ್ನು ನೋಡ್ತಾಳೆ. ಆ ಅದ್ಭುತವಾಗಿರತಕ್ಕಂಥ ತೇಜಸ್ಸಿದೆ. ಅಂತಹ ಆ ಜಟಾಧಾರಿಯಾಗಿರತಕ್ಕಂತಹ ಆ ವಿಪ್ರನ ನೋಡಿಕೊಂಡು ಕೋಸಿ ವಿಪ್ರ ಮಹಾಪ್ರಾಜ್ಞ ಕಿಮರ್ಥಂ ಅಂತ ಹೇಳಿಕೊಂಡು ಹೇಳ್ತಾರೆ. ಆ ಕನ್ನಿಕೆಯರು ಅವಳ ಜೊತೆಗಿರತಕ್ಕಂತಹ ಕನ್ನಿಕೆಯರು ಕೇಳ್ತಾರಂತೆ, ಪಂಡಿತರೇ, ನೀವು ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿದ್ದೀರಿ ಅಂತ ಕೇಳಿದಾಗ ಆವಾಗ ಆ ನಾರದ ಋಷಿಗಳು ಮಹರ್ಷಿಗಳು ವೇಷಾಂತರದಲ್ಲಿರತಕ್ಕಂತಹ ನಾರದ ಮಹರ್ಷಿಗಳು ಹೇಳ್ತಾರೆ, ಅಹಂ ಕುಲಗುರು ಸಾಕ್ಷಾತ್ ವಿಶ್ವಾಕಂ ಪರಯೋಷಿತ. ನಾನು ಕುಲಗುರು ಆಗಿರ್ತಕ್ಕಂಥವನು, ನಿಮ್ಮ ಕುಲ ಪರಂಪರೆಗೆ ನಾನು ಗುರುವಾಗಿದ್ದೇನೆ ಅಂತ ಹೇಳಿಕೊಂಡು ಹೇಳಿ, ಹಸ್ತೇ ದರ್ಶಯ, ನನಗೆ ನಿನ್ನ ಈ ಕೈಯನ್ನು ತೋರಿಸು, ನಿನ್ನ ಆ ಲಕ್ಷಣವನ್ನು ಏನು ನಿಮ್ಮ ಹಸ್ತ ಲಕ್ಷಣಗಳಿದೆ ಅದನ್ನು ನಾನು ಹೇಳ್ತೇನೆ ಅಂತ ಹೇಳಿದಾಗ ಆ ದೇವಿ ಅವಳು ಹೇಳ್ತಾರಂತೆ, ಯಾವ ವಿಷಯದಲ್ಲಿ ನನಗೆ ನೀವು ಭವಿಷ್ಯವನ್ನು ಹೇಳ್ತೀರಿ ಅಂತ ಕೇಳಿದಾಗ ನಾರದರು ಮಾತನಾಡ್ತಾರೆ, ವಿದ್ಯುತ್ವಂ ಪಿತೃತುಲ್ಯಂ ಮಾ ಮನಸ ನಿರ್ಮಲೇಂಚ ಇತ್ಯುಕ್ತ ವರಿಷ್ಠೇನ ಹಸ್ತಂ ವರಾಂಗನ. ನಾನು ನಿನ್ನ ತಂದೆಗೆ ಸಮಾನವಾಗಿರತಕ್ಕಂತಹ ವಯಸ್ಸಿನವನು, ನನಗೆ ನಿನ್ನ ಕೈಯನ್ನು ನೀಡು, ನಾನು ನಿಮ್ಮ ಕೈಯಲ್ಲಿರತಕ್ಕಂತಹ ರೇಖೆಗಳನ್ನು ವಿಚಾರಿಸಿ ತನ್ಮೂಲಕವಾಗಿ ನಾನು ಅದನ್ನು ಈ ಹಸ್ತ ಸಾಮುದ್ರಿಕೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದಾಗ ಆ ಹಸ್ತವನ್ನು ನೀಡ್ತಾಳೆ. ಆವಾಗ ಆ ಹಸ್ತವನ್ನು ನೋಡಿರತಕ್ಕಂತಹ ನಾರದ ಋಷಿಗಳು, ವೇಷಾಂತರದಲ್ಲಿರತಕ್ಕಂತಹ ನಾರದ ಋಷಿಗಳು ಹೇಳ್ತಾರಂತೆ, ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ ವಾಣಿ ಪದ್ಮದಲೋಪೇತವು ಪದ್ಮ ಪಾದೌದೌ ಸ್ವಸ್ತಿಕಾಯುತವು. ನಿನ್ನ ಗಂಡ ಯಾರಾಗ್ತಾನೆ ಅಂತ ಕೇಳಿದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥವನಲ್ಲ. ಮತ್ತೇನು ಅಂತ ಕೇಳಿದ್ರೆ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂತಹ ಲಕ್ಷ್ಮೀಪತಿಯಾಗಿರ್ತಕ್ಕಂಥವನು, ಅವನು ನಿನಗೆ ಪತಿಯಾಗ್ತಾನೆ. ನಿನ್ನ ಆ ಕೈಗಳು ಲಕ್ಷ್ಮೀಪತಿಯಾಗಿರತಕ್ಕಂತಹ ಭಗವಂತನನ್ನ ಅದು ಹೊಂದುತ್ತವೆ. ಅಂತಹ ಭಗವಂತನೇ ನಿನ್ನ ಕೈಯನ್ನು ಹಿಡಿತಾನೆ ಅಂತ ಹೇಳಿಕೊಂಡು ಅವನ ಆ ಕಾಲುಗಳು ಹೇಗಿರ್ತದೆ ಅಂತ ಕೇಳಿದ್ರೆ ಸ್ವಸ್ತಿಕಾಯುತವು, ಸ್ವಸ್ತಿಕಾ, ಅವನ ಕಾಲುಗಳಿಗೆ ಸ್ವಸ್ತಿಕಾ ಇತ್ಯಾದಿಗಳನ್ನು ಚಿಹ್ನೆಗಳಿಂದ ಕೂಡಿರ್ತವೆ. ಅಂತಹ ಆ ಭಗವಂತ ನಿನ್ನನ್ನು ಕೈಯನ್ನು ಹಿಡಿತಾನೆ ಅಂತ ಎಂಬುದಾಗಿ ಹೇಳ್ತಾನೆ. ಇನ್ನು ಮುಖಂ ಚಂದ್ರಸಮಾಕಾರಂ, ಅವನ ಇಡೀ ವರ್ಣನೆಯನ್ನು ಭಗವಂತನ ವರ್ಣನೆಯನ್ನು ಮಾಡ್ತಾನೆ. ನಾರದ ಮಹರ್ಷಿಗಳು ಭಗವಂತ ಹೇಗಿರ್ತಾನೆ, ಎಂತಹವನು ನಿನ್ನನ್ನು ಪಡಿತ ನಿನ್ನವರು ಯಾರಾಗ್ತಾರೆ ಅಂತ ಕೇಳಿದರೆ ಅವರ ಪೂರ್ಣವಾಗಿರ್ತಕ್ಕಂತಹ ಪರಿಚಯವನ್ನು ನಾರದ ಮಹರ್ಷಿಗಳು ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂತಹ ಮುಖಗಳು, ಇನ್ನು ಅವನ ಹುಬ್ಬು ಇತ್ಯಾದಿ ಎಲ್ಲವನ್ನೂ ಕೂಡ ನಾರದ ಮಹರ್ಷಿಗಳು ಅವನನ್ನು ಕೊಂಡಾಡ್ತಾರೆ. ಅದರಂ ರಕ್ತವದ್ನಾವಂ ಜಿಹ್ವಾ ಮೃದುರಾಶುಭೆ ಅರಾಲಕ ಸಂಬದ್ಧ ಅಹಿತಾ ಭಾತಿವೇಡಿಕ ಉದರಂ ಕದಲೀಪರ್ಣ ಸದೃಶಂ ಇಂದನಾಭಿಕಂ. ಭಗವಂತನ ಉದರ, ಭಗವಂತನ ಹೊಟ್ಟೆ, ಕಟಿ ಇತ್ಯಾದಿ ಎಲ್ಲ ಭಾಗಗಳನ್ನು ವರ್ಣನೆ ಮಾಡಿ ವೇದಿ ಭವಾದ್ಭಾತಿ ತುಂತಯ ಸುಕೃತಂಕೃತಂ, ನೀನು ಹಿಂದೆ ಮಾಡಿರತಕ್ಕಂತಹ ಪುಣ್ಯದ ಫಲವಾಗಿ ನಿನಗೆ ಭಗವಂತನೇ ನಿನ್ನನ್ನು ನಿನ್ನ ಗಂಡನಾಗ್ತಾನೆ ಅಂತ ಎಂಬುದಾಗಿ ಹೇಳ್ತಾನೆ. ಇಂತಹ ಇನ್ನು ಗಮನಂ ಕರಿರಾಜಸ್ಯ, ಅವನ ನಡಿಗೆ ಹೇಗಿರ್ತದೆ ಅಂತ ಕೇಳಿದರೆ ಒಂದು ಗಂಭೀರವಾಗಿರ್ತಕ್ಕಂತಹ ಆನೆ, ಅಂತಹ ಆ ಸದೃಶವಾಗಿರ್ತಕ್ಕಂತಹ ನಡೆ, ಅವನಿಗೆ ನಿನ್ನ ಪತಿಯಾಗ್ತಾನೆ ಅಂತ ಎಂಬುದಾಗಿ ಹೇಳಿ
ಅಲ್ಲಿಂದ ಲಕ್ಷ್ಮೀದೇವಿಯನ್ನು ನಮಸ್ಕರಿಸಿ ತದನಂತರದಲ್ಲಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆ ನಾರದ ಮಹರ್ಷಿಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಇಷ್ಟನ್ನ ಹೇಳಿ ಆ ಕನ್ಯೆಯರು, ಈ ಕನ್ಯೆಗೆ ಅದೇ ರೀತಿಯಾಗಿ ಪದ್ಮಾವತಿಗೆ ಎಲ್ಲವನ್ನೂ ಕೂಡ ವಿಷಯವನ್ನು ಹೇಳಿ ಆ ವಿಪ್ರರು, ಆ ನಾರದ ಮಹರ್ಷಿಗಳು ಅಲ್ಲಿಂದ ಅಂತರ್ಧಾನರಾಗ್ತಾರೆ. ಅಂತರ್ಧಾನವಾಗಿ ಇಷ್ಟು ವಿಷಯಗಳನ್ನು ಹೇಳಿದ ಮೇಲೆ ಈಗ ಪದ್ಮಾವತಿಯ ಇನ್ನು ಮುಂದೆ ಭಗವಂತನೇ ತನ್ನ ಪತಿಯಾಗ್ತಾನೆ ಎಂಬುದನ್ನು ಹೇಳಿದರು. ಇನ್ನು ಆ ಪದ್ಮಾವತಿ ಅದರ ಜನನವಾಯಿತು, ವಸುದಾನನ ಕಥೆ, ಇನ್ನು ಪದ್ಮಾವತಿಯ ವಿವಾಹದ ಕಥೆ, ಅದನ್ನು ಮುಂದೆ ಹೇಳ್ತೇನೆ ಅಂತ ಎಂಬುದಾಗಿ ಹೇಗೆ ಪದ್ಮಾವತಿಯ ವಿವಾಹ ಮಂಗಳ ಕಾರ್ಯಗಳೆಲ್ಲವೂ ಕೂಡ ನಡೀತದೆ ಅಂತ ಎಂಬುದಾಗಿ ಅದರ ಬಗ್ಗೆ ಹೇಳ್ತೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಇಲ್ಲಿ ಶ್ರೀನಿವಾಸ ಅವನನ್ನು ವರ್ಣ ಹೇಳ್ತಾ ಇದ್ರು. ತಾನು ಬೇಟೆಗೋಸ್ಕರ ಹೊರಟಿದ್ದಾನೆ. ಆ ಮೃಗಯಾರ್ಥಂ ಅಂತ ಒಂದು ಬೇಟೆಯನ್ನಾಡಬೇಕು ಅಂತ ಹೇಳಿಕೊಂಡು ಹೊರಟಿದ್ದಾನೆ. ಒಂದು ಕುದುರೆಯನ್ನು ಏರಿ ಅಲ್ಲಿ ತಾನು ಬೇಟೆಯನ್ನಾಡ್ತೇನೆ ಅಂತ ಹೇಳಿಕೊಂಡು ಹೊರಟಿದ್ದಾನೆ. ಬಂದಿರತಕ್ಕಂತಹ ಒಬ್ಬ ಅವನಿಗೆ ಬೇಟೆಗೆ ಬಂದಾಗ ಒಂದು ಆನೆ ಎದುರಾಗ್ತದೆ. ಆ ಆನೆ ಅದು ಎಲ್ಲಿಗೆ ಬರ್ತದೆ ಅಂತ ಕೇಳಿದರೆ ಆ ಪದ್ಮಾವತಿ ಮತ್ತೆ ಆ ಯಾರು ಸಖಿಯರು ಅವಳ ಜೊತೆಗೆ ಬಂದಿರತಕ್ಕಂತಹ ಕನ್ಯೆಯರು ಅವರಿದ್ದಲ್ಲಿಗೆ ಆ ಆನೆ ಬರ್ತದೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಶ್ರೀನಿವಾಸ ಸಹ ಅಲ್ಲಿಗೇನೆ ಆ ಆನೆಯನ್ನು ಬೆನ್ನಟ್ಟಿಕೊಂಡು ಬರ್ತಾನೆ. ಬೆನ್ನಟ್ಟಿಕೊಂಡು ಬಂದಾಗ ಇಬ್ಬರು ಆ ಗರ್ಜಂತಂ ಗಜರಾಜಾನಂ ದೃಷ್ಟ್ವಾ ಪದ್ಮಾವತಿ ಮುಖ ವನಸ್ಮೃತೋಪಾಶ್ರಿತ್ಯ ತತ್ರಾಲೀನ ಬಹುವಿರೇ. ಆ ಗೀಳಿರತಕ್ಕಂತಹ ಅವರ ಹತ್ತಿರಕ್ಕೆ ಬಂದಿರತಕ್ಕ ಸಂದರ್ಭದಲ್ಲಿ ಆ ಆನೆ ಗೀಳಿಡ್ತಾ ಇದೆ. ಗೀಳಿಡ್ತಾ ಇದ್ದಂತಹ ವಿಷಯವನ್ನ ಪದ್ಮಾವತಿಗೆ ಕೇಳ್ತದೆ. ಪದ್ಮಾವತಿ ಅವಳು ನೋಡಿ ಆ ಗೀಳಿರತಕ್ಕಂತಹ ಗಜರಾಜನನ್ನು ನೋಡಿ ಅವಳು ಆ ಒಂದು ಮರೆಯಲ್ಲಿ ನಿಂತು ಬಿಡ್ತಾರೆ. ಆ ಮರೆಗೆ ಹೋಗಿಬಿಡ್ತಾರೆ. ಮರೆಗೆ ಹೋದಾಗ ಏನಾಗ್ತದೆ ಅಂತ ಕೇಳಿದ್ರೆ ತಾವು ಆ ಭಯದಿಂದ ಆ ಆನೆಯನ್ನು ನೋಡ್ತಾರಂತೆ. ಒಂದು ಕಡೆ ಭಯ, ಆ ಆನೆ ಗಜರಾಜ ಗೀಳಿಡ್ತಾ ಇದೆ ಸಂದರ್ಭದಲ್ಲಿ ಒಂದು ಗುಂಪಾಗಿ ಮರೆಯಲ್ಲಿ ನೋಡ್ತಾರಂತೆ. ನೋಡಿದಾಗ ಅಲ್ಲಿಗೆ ಎದುರಿಗೆ ಆ ಮರೆಯಿಂದ ನೋಡಿ ಇಣುಕಿದಾಗ ಅವರಿಗೆ ಭಗವಂತನ ದರ್ಶನವಾಗ್ತದೆ. ಹೇಗಿದ್ದಾನೆ ಅಂತ ಕೇಳಿದ್ರೆ ಪುರುಷೇಣ ಸಮಾಯುಕ್ತಂ ಅನಮಥಾಕಾರ ತೇಜಸ ತಂ ದೃಷ್ಟ ಗಜರಾಜೋಪಿ ಹಯಸ್ತಂ ಪುರುಷೋತ್ತಮ. ಹೇಗಿದ್ದಾನೆ ಅಂತ ಕೇಳಿದ್ರೆ ಮನ್ಮಥ ಭಗವಂತ ಮನ್ಮಥನಿಗೂ ಕೂಡ ಮೀರಿರತಕ್ಕಂತಹ ಸೌಂದರ್ಯ. ಮನ್ಮಥನಿರತಕ್ಕಂಥ ಸೌಂದರ್ಯವುದು ಅಲ್ಪವಾಗಿರ್ತಕ್ಕಂಥದ್ದು. ಅದಕ್ಕಿಂತೂ ಮೀರಿರತಕ್ಕಂತಹ ಸೌಂದರ್ಯವನ್ನ ನೋಡ್ತಾರೆ. ಇನ್ನು ಹೇಗಿದ್ದಾನೆ ಅಂತ ಕೇಳಿದ್ರೆ ಕುದುರೆಯ ಮೇಲಿದ್ದಾನೆ. ಆ ಕುದುರೆಯಲ್ಲಿ ಮೇಲಿರತಕ್ಕಂತಹ ಶ್ರೀನಿವಾಸನನ್ನು ನೋಡ್ತಾ ಇದ್ದಾರೆ. ನೋಡಿದಾಗ ಏನಾಯಿತು ಅಂತ ಕೇಳಿದ್ರೆ ಅದು ಆ ಆನೆ ಏನಿದೆ ಅದು ಶ್ರೀನಿವಾಸನಿಗೆ ನಮಸ್ಕರಿಸಿ ಅದು ಅಲ್ಲಿಂದ ಮತ್ತೆ ಕಾಣದಾಗ್ತದೆ. ಏನಾಗ್ತದೆ ಅಂತ ಕೇಳಿದ್ರೆ ಅಲ್ಲಿಂದ ಆ ಆನೆ ಅಂತರ್ಧಾನವಾಗಿ ಬಿಡ್ತದೆ. ಕಾಡಿನಲ್ಲಿ ಅದು ಮರೆಯಾಗಿ ಬಿಡ್ತದೆ. ಇದನ್ನು ನೋಡಿದಾಗ ಒಂದು ಭಯವನ್ನು ನೋಡಿರತಕ್ಕಂಥವರು ತಾವು ಮರೆಯಿಂದ ಆನೆಯನ್ನು ನೋಡ್ತಾ ಇದ್ದಾರೆ. ಆನೆಯ ಜೊತೆಗೆ ಅದರ ಜೊತೆಗೆ ಒಬ್ಬ ಕುದುರೆಯಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದಾರೆ. ಭಗವಂತನನ್ನು ಶ್ರೀನಿವಾಸನನ್ನು ನೋಡ್ತಾ ಇದ್ದಾರೆ. ಆ ಆನೆ ಇವನಿಗೆ ಸೊಂಡಿಲನ್ನು ಎತ್ತಿ ತನ್ನ ಕೃತಜ್ಞತೆಯನ್ನು ಏನೋ ಹೇಳಿ ಅದು ಆ ಕಾಡಿನಲ್ಲಿ ಮರೆಯಾಗಿ ಬಿಡ್ತದೆ. ಇದನ್ನು ನೋಡಿ ಆ ಸಖಿಯರು, ಆ ಪದ್ಮಾವತಿ ಇವರೆಲ್ಲರೂ ಕೂಡ ಒಂದು ಕ್ಷಣ ಅವರು ಆಶ್ಚರ್ಯಚಕಿತರಾಗಿ ಬಿಡ್ತಾರೆ. ಯಾಕದು ಹೀಗಾಯಿತು ಅಂತ ಸರಿ ನೋಡಿಕೊಂಡು ಏನಾಗಿದೆ ಅಂತ ಕೇಳಿದರೆ ತಾವು ಆ ಸ್ತ್ರೀಯರೆಲ್ಲರೂ ಕೂಡ ಆ ಮರದ ಪಕ್ಕದಲ್ಲಿ ನಿಂತುಕೊಂಡು ಮಾತನಾಡಲಿಕ್ಕೆ ಶುರು ಮಾಡ್ತಾರಂತೆ. ಈ ಬಂದಿರತಕ್ಕಂತಹ ಯಾರು ಬಂದಿದ್ದಾನೋ ಅವನು ಯಾರು, ಅಶ್ವದಲ್ಲಿರತಕ್ಕಂತಹ ವ್ಯಕ್ತಿ ಅವನು ಯಾರು ಅಂತ ಏನಾದರೂ ನಿಮಗೆ ಗೊತ್ತಿದೆಯೋ, ಅಥವಾ ಅವನು
ಒಂದು ವೇಷಾಂತರ ಕಿರಾತಕ ವೇಷವನ್ನು ಧಾರಣೆ ಮಾಡಿದ್ದಾನೆ. ಕಿರಾತಕ ವೇಷವನ್ನು ಧಾರಣೆ ಮಾಡಿರ್ತಕ್ಕಂತಹ ಆ ವ್ಯಕ್ತಿ ನೋಡಿದರೆ ಅವನೊಂದು ಬೇಟೆಗಾರ ಅಂತ ಅನ್ನಿಸ್ತಾ ಇದೆ. ಅವನು ಬೇಟೆಗಾರನಾಗಿರಬಹುದು. ಇನ್ನು ನಾವೆಲ್ಲೂ ಕೂಡ ಅವನನ್ನು ಈ ವ್ಯಕ್ತಿಯನ್ನು ನೋಡಿಲ್ಲ. ಆದರೆ ಅವನನ್ನು ನೋಡಿದರೆ ಮಾತ್ರ ಕಿರಾತಕರಂತೆ ಇಲ್ಲ. ಅವನ ಕಾಂತಿ, ಅವನ ರೂಪ ಇದೆಲ್ಲವೂ ನೋಡಿದರೆ ಅವನೊಬ್ಬ ಕಿರಾತಕರಂತೆ ಕಾಣಿಸ್ತಾ ಇಲ್ಲ. ಒಂದು ಒಳ್ಳೆಯ ಅದ್ಭುತವಾಗಿರತಕ್ಕಂತಹ ಕಾಂತಿಯುಳ್ಳವನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಪದ್ಮಾವತಿ ಸಖಿಯರ ಜೊತೆಗೆ ತಾವು ಮಾತನನ್ನು ಆಡಲಿಕ್ಕೆ ಶುರು ಮಾಡ್ತಾರೆ. ಪದ್ಮಾವತಿ ಕೇಳ್ತಾಳಂತೆ. ಏನು ಅಂತ ಕೇಳಿದ್ರೆ, ತಸ್ಯ ವೃತ್ತಾಂತಂ ಪಿತೃಮಾತ್ರಂ ಸ್ವಬಾಂಧವಾನ್. ಆ ಕುದುರೆಯ ಮೇಲೆ ಸವಾರಿ ಮಾಡ್ತಾ ಬರ್ತಾ ಇರತಕ್ಕಂಥವನು ತದನಂತರದಲ್ಲಿ ಇವರನ್ನು ನೋಡಿ ಇವರ ಕಡೆಗೆ ಬರ್ತಾ ಇದ್ದಾನೆ. ಆ ಕಿರಾತ ವೇಷವಾಗಿರತಕ್ಕಂತಹ ಅವನ ಬಗ್ಗೆ ಯಾರು ಏನು ಎಂಬುದಾಗಿ ಅವನನ್ನು ಕೇಳಿ ಅವನ ಬಗ್ಗೆ ವಿಚಾರಿಸಿ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಅವನನ್ನು ಕುದುರೆಯ ಮೇಲಿರತಕ್ಕಂತಹ ವ್ಯಕ್ತಿಯನ್ನು ಶ್ರೀನಿವಾಸನನ್ನು ಕೇಳ್ತಾರಂತೆ, ಯಾರು ನೀನು ಅಂತ. ಆಗತಂ ಪುರುಷಂ ದೃಷ್ಟು ಕೋಸಿ ಕೋಸಿ, ನೀನು ಯಾರು ಎಂಬುದಾಗಿ ಅವನನ್ನು ಪ್ರಶ್ನೆ ಮಾಡ್ತಾರೆ. ನಿನ್ನ ಹೆಸರು, ನಿನ್ನ ಗೋತ್ರ ಇವೆಲ್ಲವನ್ನೂ ಕೂಡ ನನಗೆ ಹೇಳಬೇಕು. ನೀನು ಕಿರಾತ ವೇಷಧಾರಿಯಾಗಿರತಕ್ಕಂತಹ ನೀನು ಯಾರು ಎಂಬುದಾಗಿ, ಈ ಕಾಡಿಗೆ ಯಾವ ಕಾರಣಕ್ಕೋಸ್ಕರ ಬಂದಿದ್ಯಾ, ನಿನಗೆ ಏನು ವೃತ್ತಾಂತಗಳು ಏನು ಎಂಬುದನ್ನು ನಮಗೆ ಹೇಳಬೇಕು ಅಂತ ಹೇಳಿದಾಗ, ಅದಕ್ಕೆ ಮತ್ತೆ ಪುನಃ ಆ ಪದ್ಮಾವತಿಯ ಸಖಿಯರು ಮಾತಾಡ್ತಾರಂತೆ. ನಸಂತಿ ಪುರುಷ ಅನ್ಯತ್ರ ಗಚ್ಚೇತಿ ಚ ಬ್ರುವನ್. ಇದು ಯಾವುದೇ ರೀತಿಯಾಗಿರತಕ್ಕಂತಹ ಸಾಮಾನ್ಯ ವ್ಯಕ್ತಿಗಳು ಓಡಾಡತಕ್ಕಂತಹ ಸ್ಥಳವಲ್ಲ ಇದು. ಮತ್ತು ರಾಜಕುಮಾರಿ ಇರತಕ್ಕಂತಹ ಸ್ಥಳ. ಆ ರಾಜಕುಮಾರಿ ಇರತಕ್ಕಂಥದ್ರಲ್ಲಿ ನೀನು ಒಬ್ಬ ಬೇಟೆಗಾರನಾಗಿರ್ತಕ್ಕಂಥ ನಿನಗೇನು ಕೆಲಸ ಎಂಬುದಾಗಿ ಅವನ ಮೇಲೆ ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆಯನ್ನು ಮಾಡಿದಾಗ ಆ ಮೇಲಿರ್ತಕ್ಕಂತಹ ಹಯದಲ್ಲಿರ್ತಕ್ಕಂತಹ ಕುದುರೆಯಲ್ಲಿ ಇರತಕ್ಕಂತಹ ಭಗವಂತ ಶ್ರೀನಿವಾಸ ಹೇಳ್ತಾನೆ, ಮಾತಾಡದಂತೆ, ಅಸ್ತಿ ಕಾರ್ಯಂ, ನನಗೆ ನಾನು ಈ ಕಾಡಿಗೆ ಬಂದಿರತಕ್ಕಂತಹದ್ದು ಕಾರ್ಯನಿಮಿತ್ತವಾಗಿ. ಏನು ಕಾರ್ಯ ಅಂತ ಕೇಳಿದರೆ, ನನಗೆ ರಾಜಪುತ್ರಿಯ ಸಮೀಪಕ್ಕೆ ಇತಿದಸ್ಯ ವಚ ಶ್ರುತ್ವ ಸಖ್ಯಾಸ್ತ ಪುನರ್ಬ್ರುವನ್. ನನಗೆ ಒಂದು ರಹಸ್ಯವಾಗಿರತಕ್ಕಂತಹ ಒಂದು ಕೆಲಸ ಇದೆ. ಅದು ರಾಜಪುತ್ರಿಯ ಬಳಿಯಲ್ಲಿ ನನಗೆ ಕೆಲಸ ಇದೆ. ಅದಕ್ಕೋಸ್ಕರವಾಗಿ ನನಗೆ ಆ ಸಖಿಯ ರಾಜಕುಮಾರಿಯನ್ನು ನೋಡಬೇಕು ಅಂತ ಹೇಳಿದಾಗ ಆ ಕನ್ಯೆಯರು ಹೇಳ್ತಾರಂತೆ, ಕಿಂ ಕಾರ್ಯ, ನಿನಗೇನು ಕೆಲಸ? ಆ ರಾಜಕುಮಾರಿ ಜೊತೆಗೆ ನೀನೊಬ್ಬ ಬೇಡ, ನೀನು ಬೇಟೆಯನ್ನು ನಡೆತಕ್ಕಂತಹ ನಿನಗೆ ಆ ರಾಜಕುಮಾರಿ ಜೊತೆಗೆ ನಿನಗೇನು ಕೆಲಸ ಇದೆ ಎಂಬುದಾಗಿ ಅವನ ಮೇಲೆ ಪ್ರಶ್ನೆಯನ್ನು ಮಾಡ್ತಾರೆ. ಕಿಂ ಕಾರ್ಯ ಎಂಬುದು ಶೀಘ್ರೇಣ ಎತ್ತೇ ಮನಸ್ಸಿ ಬರ್ತದೆ. ನಿನಗೆ ಆ ರಾಜಕುಮಾರಿ ನೀನು ನೋಡಿದರೆ ಒಬ್ಬ ಬೇಡ, ಆ ಬೇಡನಿಗೆ ಒಂದು ರಾಜ್ಯದ ರಾಜಕುಮಾರಿ ಜೊತೆಗೆ ಏನು ಕೆಲಸ ಏನಿದೆ ಅಂತ ಹೇಳಿಕೊಂಡು ಅದನ್ನು ನೀನು ನನಗೆ ಹೇಳಬೇಕು ಎಂಬುದಾಗಿ ನಮ್ಮಲ್ಲಿ ತಿಳಿಸು ಅಂತ ಹೇಳಿಕೊಂಡು, ನಿನಗೆ ಮತ್ತೆ ಕೊತೆ ವಾಸಶ್ಚ ಕಿಂ ನಾಮ ಕಾತೆ ಮಾತ ಕಹ ಪಿತ, ಎನ್ನ ತಂದೆ ತಾಯಿ ಎನ್ನ ವಾಸ ಇವೆಲ್ಲವೂ ಕೂಡ ನಮಗೆ ಬೇಕು, ಅದೆಲ್ಲವನ್ನೂ ಕೂಡ ನಮಗೆ ವಿವರವಾಗಿ ಹೇಳಬೇಕು ಅಂತ ಹೇಳಿಕೊಂಡು ಆ ಪದ್ಮಾವತಿಯ ಜೊತೆಗಿರತಕ್ಕಂತಹ ಆ ಕನ್ಯೆಯರು ಶ್ರೀನಿವಾಸನ ಬಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವನ ಪೂರ್ಣವಾಗಿರತಕ್ಕಂತಹ ವ್ಯವಸ್ಥೆ, ಇಡೀ ಅವನ ವೃತ್ತಾಂತವನ್ನು ಕೇಳ್ತಾ ಇದ್ದಾರೆ ಕನ್ಯೆಯರು. ನಿನ್ನ ಅಣ್ಣ ತಮ್ಮಂದಿರು, ನಿನಗೆ ಅಕ್ಕ ತಂಗಿ, ನಿಮ್ಮ ಗೋತ್ರ, ನಿನ್ನ ಕೆಲಸ, ಈ ಎಲ್ಲ ವಿಷಯವನ್ನು ನಮಗೆ ಹೇಳಬೇಕು ಅಂತ ಹೇಳಿದಾಗ ಆ ಶ್ರೀನಿವಾಸ ಮಾತನಾಡಲಿಕ್ಕೆ ಶುರು ಮಾಡ್ತಾನಂತೆ. ಅವನು ವಾಸ್ತವಿಕವಾಗಿ ಈಗ ವೇಷಾಂತರದಲ್ಲಿದ್ದುಕೊಂಡು ಇದ್ದಾನೆ. ಆ ವೇಷಾಂತರದಲ್ಲಿರತಕ್ಕಂತಹ ಭಗವಂತ ಮಾತನಾಡ್ತಾನಂತೆ, ಕನ್ಯಾವೇಕ್ಷ ಮುಖ್ಯ ಕಾರ್ಯಂ, ನಾನು ಕನ್ಯೆಯನ್ನು ಹುಡುಕೊಂಡು ಬಂದಿರತಕ್ಕಂಥದ್ದು, ಮದುವೆಯಾಗಲು ಕನ್ಯೆ ಬೇಕಾಗಿರ್ತಕ್ಕಂಥ ನನಗೆ ಮದುವೆ ಆಗಬೇಕು, ಅದಕ್ಕೋಸ್ಕರವಾಗಿ ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನೆ. ಇನ್ನು ಇದಿತಾ ಪ್ರೋವಾಚ, ನನಗೆ ಆ ಮುಖ್ಯ ಕಾರ್ಯ ಏನು ಅಂತ ಕೇಳಿದರೆ ಮದುವೆ ಆಗಬೇಕು.
ಅದನ್ನು ನಾನು ಯಾರಿಗೆ ಹೇಳ್ತೇನೆ ಅಂತ ಕೇಳಿದರೆ, ಆ ವಿಷಯವನ್ನು ಆ ನಿಮ್ಮ ರಾಜಕುಮಾರಿ ಯಾರಿದ್ದಾಳೆ ಅವಳ ಮುಂದೆ ಅದನ್ನು ಹೇಳಬೇಕು. ಅದಕ್ಕೋಸ್ಕರವಾಗಿ ಆ ಪದ್ಮಾವತಿಯ ಬಳಿಗೆ ಬರ್ತಾನೆ. ಅವನನ್ನು ಆ ಕನ್ಯೆಯರು ಪದ್ಮಾವತಿ ಇರತಕ್ಕಂತಹ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ. ಪದ್ಮಾವತಿ ಇರತಕ್ಕಂತಹ ಸ್ಥಳದಲ್ಲಿ ಇದ್ದಾಗ ಅಲ್ಲಿ ಅವನ ಬಗ್ಗೆ ಹೇಳ್ತಾನಂತೆ, ನನ್ನದು ಚಂದ್ರಕುಲ, ಇದು ಪೂರ್ತಿ ಅವನ ಬಗ್ಗೆ ಹೇಳ್ತಾ ಬರ್ತಾನೆ. ನಾನು ಯಾರು ಅಂತ ಹೇಳಿದರೆ, ನನ್ನ ಜ್ಞಾನಿಗಳು ನನ್ನನ್ನು ಚಂದ್ರಕುಲ ಅಂತ ಹೇಳ್ತಾರೆ. ನನ್ನ ತಂದೆ ವಸುದೇವ, ದೇವಕಿ, ಬಲರಾಮ ನನ್ನ ಅಣ್ಣ, ಸುಭದ್ರೆ, ಈ ರೀತಿಯಾಗಿ ತನ್ನ ಇಡೀ ವೃತ್ತಾಂತವನ್ನು ಹೇಳ್ತಾ ಬರ್ತಾನೆ. ನನ್ನ ತಂದೆ ಎರಡನೇ ಮಗನಾಗಿರ್ತಕ್ಕ ನನಗೆ ರಾಮ ಅಂತ ಹೇಳಿಕೊಂಡು ನನಗೆ ಹೆಸರಿಡ್ತಾರೆ. ಇನ್ನು 8ನೇ ಗರ್ಭದಲ್ಲಿ ಜಾತೋಹಂ ಅಷ್ಟಮ್ಯಾಂ ಸುಭದ್ರಾ ವಿಧನಂತರಂ, ನನಗೆ ನನ್ನ ಇದ್ಯಾವುದು ಅಂತ ಕೇಳಿದ್ರೆ, ನಾನು 8ನೇ ಗರ್ಭದಲ್ಲಿ ಹುಟ್ಟಿರತಕ್ಕಂಥವನು, ಸುಭದ್ರೆ ನನಗಿಂತ ನಂತರ ಹುಟ್ಟಿರತಕ್ಕಂಥವಳು. ನನ್ನ ಕೃಷ್ಣ ಪಕ್ಷದಲ್ಲಿ ನಾನು ಹುಟ್ಟಿದ್ದರಿಂದಾಗಿ ನನ್ನನ್ನು ತಂದೆ ತಾಯಿಗಳು ಕೃಷ್ಣ ಅಂತ ಹೇಳಿಕೊಂಡು ನನಗೆ ನಾಮಕರಣಾದಿಗಳನ್ನು ಸಂಸ್ಕಾರವನ್ನು ಮಾಡಿದರು ಅಂತ ಹೇಳಿಕೊಂಡು ಹೇಳ್ತಾನೆ. ಈ ಎಲ್ಲ ವೃತ್ತಾಂತ ತನ್ನ ಎಲ್ಲ ವಿವರವನ್ನು ಆ ಶ್ರೀನಿವಾಸ ಹೇಳ್ತಾನೆ. ಹೇಳಿ, ಈಗ ನಿಮ್ಮ ಏನು, ನೀವು ಯಾರು, ಆ ನಿಮ್ಮ ರಾಜಕುಮಾರಿ ಯಾರು, ಇವರ ಬಗ್ಗೆ ನನಗೆಲ್ಲ ವಿವರಗಳನ್ನು ಹೇಳಬೇಕು ಅಂತ ಹೇಳಿದಾಗ ಆವಾಗ ಪದ್ಮಾವತಿ ಹೇಳ್ತಾಳಂತೆ, ನಾನು ಬೇರೆ ಯಾರೂ ಅಲ್ಲ, ಆಕಾಶರಾಜನ ಮಗಳು. ಆಕಾಶರಾಜನ ಮಗಳು ಸಾಕು ಮಗಳಾಗಿದ್ದರೂ ಕೂಡ ನಾನು ಆಕಾಶರಾಜನ ಮಗಳಾಗಿದ್ದೇನೆ. ನನಗೆ ಹೆಸರೇನು ಅಂತ ಕೇಳಿದರೆ, ನಾಮ್ನ ಪದ್ಮಾವತಿ, ನನ್ನ ತಾಯಿ ತಂದೆ ನನಗೆ ಪದ್ಮಾವತಿ ಅಂತ ಎಂಬುದಾಗಿ ನನಗೆ ಹೆಸರನ್ನಿಟ್ಟಿದ್ದಾರೆ. ನಮ್ಮದು ಚಂದ್ರವಂಶವಾಗಿರುತ್ತದೆ, ಅತ್ರಿಮುನಿಯ ವಂಶ, ಅತ್ರಿಮುನಿಯ ಗೋತ್ರ, ಹೀಗೆ ನನ್ನ ವಂಶ ಅಂತ ಹೇಳಿಕೊಂಡು ಪೂರ್ಣವಾಗಿರತಕ್ಕಂತಹ ವಿವರವನ್ನು ಹೇಳ್ತಾನೆ. ತದನಂತರದಲ್ಲಿ ಕಿರಾತೇಂದ್ರ ಶೀಘ್ರಂ ಗಚ್ಚೇತಿ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿಕೊಂಡು ಹೇಳ್ತಾನೆ. ಆಗ ಮತ್ತೆ ಪುನಃ ಆ ಭಯದಲ್ಲಿರ್ತಕ್ಕಂತಹ ಶ್ರೀನಿವಾಸ ಹೇಳ್ತಾನಂತೆ, ಕಿಮರ್ಥಂ, ಯಾಕೆ ನೀನು ಇಷ್ಟು ನಿಷ್ಠುರವಾಗಿ ನನಗೆ ಹೇಳ್ತಾ ಇದೆಯಾ? ಯಾವ ಕಾರಣಕ್ಕೋಸ್ಕರ ನನ್ನನ್ನು ಹೊರಟು ಹೋಗು ಅಂತ ಹೇಳಿಕೊಂಡು ಹೇಳ್ತೀಯ? ನಾವು ಈಗ ಭೇಟಿಯಾಗಿರ್ತಕ್ಕಂತಹದ್ದು, ನಮ್ಮ ಭೇಟಿ ಈಗ ತಾನೇ ನಾವು ಮಾತನಾಡ್ತಾ ಇದ್ದೇವೆ, ನಮ್ಮ ವಿವರಗಳನ್ನು ನಾವೆಲ್ಲರೂ ಕೂಡ ಈಗ ತಿಳಿಸ್ತಾ ಇದ್ದೇವೆ. ನೀನು ಈಗ ಯಾವ ಕಾರಣಕ್ಕೋಸ್ಕರವಾಗಿ ಹೊರಟು ಹೋಗು ಅಂತ ಹೇಳಿಕೊಂಡು ಆ ಭೇಟಿಯಲ್ಲಿಯೇ ನೀನು ಇಷ್ಟು ಕಠೋರವಾಗಿ ನಿಷ್ಠುರವಾಗಿ ಮಾತನಾಡ್ತಾ ಇದ್ಯಾ ಅಂತ ಹೇಳಿದಾಗ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದುಂ ಕಿಂ ನ ಭಾಷತೆ, ಮೃದುವಾಗಿರ್ತಕ್ಕಂತಹ ಮಾತುಗಳು ಯಾವ ಕಾರಣಕ್ಕೋಸ್ಕರ ನೀನು ಮಾತನಾಡ್ತಾ ಇಲ್ಲ? ಅನ್ನಂ ಕಾಂಕ್ಷಿತಿಯೋ ಲೋಕೆ ಯೋ ದದಾತಿ ನರೋತ್ತಮ. ನಾವು ಭಗವಂತ ಹೇಳ್ತಾನಂತೆ, ಒಂದು ಮಾತನ್ನು ಹೇಳ್ತಾನಂತೆ, ಇಡೀ ಜಗತ್ತಿನಲ್ಲಿ ಈ ನಿಷ್ಠುರವಾಗಿರತಕ್ಕಂತಹ ಮಾತು ಯಾರೂ ಕೂಡ ಇಷ್ಟವನ್ನು ಪಡೋದಿಲ್ಲ. ಯಾಕೆ ಅಂತ ಕೇಳಿದರೆ, ಪರಪೀಡನಾಯ ಪಾಪಾಯ ಭವಂತಿ ನಿಷ್ಠುರಂಬಚಃ, ಪರೋಪಕಾರಾಯ ಪುಣ್ಯಾಯ ಭವಂತಿ ಮಾರ್ದವಂಬಚಃ. ಒಂದು ಮಾತನ್ನು ಹೇಳ್ತಾರಂತೆ, ಸುಭಾಷಿತಕಾರರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಪರಪೀಡನಾಯ ಪಾಪಾಯ ಭವಂತಿ ನಿಷ್ಠುರಂಬಚಃ, ಒಂದು ವೇಳೆ ನಮ್ಮಿಂದ ಏನನ್ನೂ ನೀಡಲಿಕ್ಕಾಗೋದಿಲ್ಲ ಅಂತ ಇರುವಾಗ ನಾವು ಒಂದು ಒಳ್ಳೆಯ ಮಾತನ್ನು ಆಡುವುದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಸಮಸ್ಯೆ ಇಲ್ಲ. ಒಬ್ಬ ದುಃಖಿತನಾಗಿರತಕ್ಕಂಥವನು ಅಥವಾ ಒಬ್ಬ ಕಷ್ಟದಲ್ಲಿರತಕ್ಕಂತಹ ವ್ಯಕ್ತಿ, ಇಂಥವರಲ್ಲಿ ನಮ್ಮಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯವನ್ನು ಮಾಡಲಿಕ್ಕಾಗದೇ ಇದ್ದರೆ ನಾವು ಏನು ಮಾಡ್ಬೋದು ಅಂತ ಕೇಳಿದ್ರೆ, ಅವರ ಸಮಸ್ಯೆಗೆ ನಿಷ್ಠುರವಾಗಿರತಕ್ಕಂತಹ ಮಾತನ್ನು ಆಡಬೇಕು ಅಂತಿಲ್ಲ. ಒಂದು 4 ಒಳ್ಳೆಯ ಮಾತುಗಳನ್ನಾಡಿ ತನ್ಮೂಲಕವಾಗಿ ಅವರಿಗೆ ಸಂತೋಷವನ್ನು ನೀಡಬಹುದು. ಪರಪೀಡನಾಯ ಪಾಪಾಯ ಭವಂತಿ ನಿಷ್ಠುರಂ, ಪರಪೀಡನೆ ಅದರಿಂದಾಗಿ ಅವರಿಗೆ ಮನಸ್ಸಿಗೂ ನೋವು, ಅದು ಒಂದು ರೀತಿಯಾಗಿರ್ತಕ್ಕಂತಹ ಪೀಡೆ ಅಂತ ಅನಿಸಿಕೊಳ್ಳುತ್ತದೆ. ಅದಕ್ಕೋಸ್ಕರವಾಗಿ ಪರಪೀಡನಾಯ ಪಾಪಾಯ. ಇನ್ನು ಪರೋಪಕಾರ ಪುಣ್ಯಾಯ ಭವಂತಿ ಮಾರ್ದವಂಬಚ,
ಮೃದುವಾಗಿರ್ತಕ್ಕಂತಹ ಮಾತು ಅಂತ ಹೇಳಿದರೆ ಆ ಮಾತಿನಲ್ಲಿ ಮೃದುತ್ವ ಹೇಗೆ? ಮಾತಿನಲ್ಲಿ ಮೃದುತ್ವ ಅದೇನು ಒಳ್ಳೆಯ ರೀತಿಯಲ್ಲಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಕೊಂಡು ತನ್ಮೂಲಕವಾಗಿ ಅವರಿಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ಮಾಡುವಂತಹದ್ದೇ ವ್ಯವಸ್ಥೆ ಮಾಡುವಂತಹದ್ದು. ಅದನ್ನೇ ಶ್ರೀನಿವಾಸ ಕೇಳ್ತಾ ಇದ್ದಾನೆ. ನೀವು ಯಾವ ಕಾರಣಕ್ಕೋಸ್ಕರ ನನ್ನ ಜೊತೆಗೆ ನೀವು ಈ ಕಠೋರವಾಗಿರ್ತಕ್ಕಂತಹ ನಿಷ್ಠುರವಾಗಿರ್ತಕ್ಕಂತಹ ಆ ಮಾತನ್ನಾಡ್ತಾ ಇದ್ದೀರಿ? ಮೃದುವಾಗಿ ಒಂದು ಒಳ್ಳೆಯ 4 ಮೃದುವಾಗಿರ್ತಕ್ಕಂತಹ ಮಾತುಗಳನ್ನಾಡ್ಬೋದಲ್ವಾ ಅಂತ ಕೇಳಿದ್ರೆ, ಅನ್ನಂ ಕಾಂಚನಿಯೋ ಲೋಕೆ ಯೋಧದಾದರೋತ್ತಮ. ಪುಣ್ಯದ ಒಂದು ಒಳ್ಳೆಯ ಮಾತನ್ನು ಆಡಿದರೆ ಎಷ್ಟು ಪುಣ್ಯ ಇದೆ ಅಂತ ಕೇಳಿದರೆ, ಒಂದು ಅನ್ನದಾನವನ್ನು ಮಾಡಿರತಕ್ಕಂತಹ ಫಲವನ್ನೇ ಹೊಂದುತ್ತಾನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಅಂದರೆ ನಿಷ್ಠುರವಾಗಿ ಒಬ್ಬನ ಮನಸ್ಸನ್ನು ಘಾಸಿಗೊಳಿಸಿ ತನ್ಮೂಲಕವಾಗಿ ಅವನಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಿದರೆ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಪುಣ್ಯಾದಿಗಳಿಲ್ಲ. ಮತ್ತೇನೋ ಕೇಳಿದ್ರೆ ಅದಕ್ಕೋಸ್ಕರ ಅವನು ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತ ಹೇಳಿಕೊಂಡು ಹೇಳ್ತಾನೆ. ಇನ್ನು ಸ್ಥಾಹಂ ಕಾಮನಾಪೇಕ್ಷೆ ಪ್ರಾತೃಭೂತೋಸ್ಮಿ ಸಾಮೃತಂ. ನಾನು ಯಾಕೆ ಬಂದಿದ್ದೆ? ನಾನು ನಿಮ್ಮನ್ನು ನೋಡಿದೆ ಅಲ್ವಾ, ನಿಮ್ಮನ್ನು ನೋಡಿ ನಾನು ನೋಡಿದ ತಕ್ಷಣ ನನಗೆ ನಿಮ್ಮಲ್ಲಿ ಪ್ರೇಮವನ್ನು ನಡೆಸಿಕೊಂಡು ಬಂದಿದ್ದೇನೆ. ಅದಕ್ಕೋಸ್ಕರವಾಗಿ ಅದಕ್ಕೆ ತಕ್ಕ ಯೋಗ್ಯತೆ ನಾನು ಹೊಂದಿದ್ದು ನಿಮ್ಮ ಪ್ರೀತಿಗೆ ನಾನು ಪಾತ್ರನಾಗಿದ್ದೇನೆ. ಅದಕ್ಕೋಸ್ಕರವಾಗಿ ನೀವು ಇದನ್ನು ಒಪ್ಪಿಕೊಂಡಿರಿ ಅಂತ ಹೇಳಿದರೆ ಆವಾಗ ನಾನು ನಿಮ್ಮನ್ನು ವರಿಸ್ತೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಅದಕ್ಕೆ ಇದಸ್ಯ ವಚನ ಕೃತ್ವ ತಾಮ್ರ ವಿಲೋಚನ. ಅವನ ಮಾತನ್ನು ಕೇಳಿ ಪದ್ಮಾವತಿ ಕೋಪಿಷ್ಠಳಾಗ್ತಾಳೆ. ಯಾಕೆ ಅಂತ ಕೇಳಿದರೆ, ಆರಂಭದಲ್ಲಿ ಭೇಟಿಯಾಗಿರ್ತಕ್ಕಂತಹದ್ದು, ಆ ಆರಂಭದಲ್ಲಿ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿಯೇ ನೀನು ಈ ರೀತಿಯಾಗಿ ನನ್ನನ್ನು ಮದುವೆಯಾಗಬೇಕು, ನನ್ನನ್ನು ವರಿಸಬೇಕು ಅಂತ ಹೇಳ್ತಾ ಇದ್ಯಾ ಅಂತ ಹೇಳಿದರೆ ಅವಳ ಮಾತನ್ನು ಕೇಳಿ ಅವನ ಮೇಲೆ ಕೋಪಿಷ್ಠಳಾಗ್ತಾಳೆ. ಪದ್ಮಾವತಿ ಮತ್ತೆ ಪುನಃ ಮಾತನಾಡ್ತಾಳಂತೆ. ವಾಚ್ಯಂ ವದಸೇ ಮೂಢ ಜೀವನೇಚ್ಛಾ ನ ವಿದ್ಯತೆ ಆಕಾಶರಾಜಸ್ವಾಂ ದೃಷ್ಟ್ವಾ ಹನಿಶ್ಚರಿನ ಸಂಶಯ. ನೀನು ಯಾರ ಜೊತೆಗೆ ನೀನು ಮಾತನಾಡ್ತಾ ಇದ್ದೀಯಾ ಎಂಬಂತಹ ವಿವೇಕವನ್ನು ಕಳೆದುಕೊಂಡಿದ್ಯಾ. ಯಾಕೆ ಅಂತ ಕೇಳಿದರೆ, ನಿನಗೆ ಯಾರ ಜೊತೆಗೆ ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಎಂಬುದೇ ಗೊತ್ತಿರಲಿದೆ, ತಿಳಿದಿಲ್ಲ. ಭಗವಂತನಿಗೇ ಹೇಳ್ತಾಳಂತೆ. ಏನು ಅಂತ ಕೇಳಿದರೆ, ನೀನು ಅವಾಚ್ಯಂ ವಾಚಸೆ ಅಂತ ಮಾತನಾಡತಕ್ಕಂತಹ ಬದುಕುವ ಆಸೆಯೇ ನಿನಗಿಲ್ಲ. ನೀನು ಆಕಾಶ ರಾಜನನ್ನು ನೋಡಿದ ಅಂತ ಹೇಳಿದ್ರೆ, ಈ ರೀತಿಯಾಗಿ ಮಾತನಾಡುವಂತಹದ್ದು ನೋಡ್ತಾ ಇದೆಯಾ ಅಂತ ಹೇಳಿದ್ರೆ, ನೀನು ಬದುಕಬೇಕು ಅಂತ ಅನಿಸ್ತಾ ಇಲ್ಲ. ನೀನು ಮರಣವನ್ನು ಅಪೇಕ್ಷಿಸಿಕೊಂಡು ಬಂದಿರತಕ್ಕಂಥವನು. ಮತ್ತು ಅವರು ಒಂದು ವೇಳೆ ನಿನ್ನನ್ನು ನೋಡಿದ ಅಂತ ಹೇಳಿದರೆ, ನೀನು ಅದಕ್ಕಿಂತ ಮೊದಲು ಅವನು ಬರುವ ಮೊದಲು ಇಲ್ಲಿಂದ ನೀನು ತಪ್ಪಿಸಿಕೊಂಡು ನಿನ್ನ ಮನೆಯನ್ನು ಹೋಗಿ ಸೇರಿಕೋ ಅಂತ ಹೇಳಿಕೊಂಡು ಪದ್ಮಾವತಿ ಹೇಳ್ತಾ ಇದ್ದಾಳೆ. ಇಲ್ಲಿ ಏನು ಅಂತ ಕೇಳಿದರೆ, ಅಕಾಮ ಇವಳನ್ನು ಬಯಸಿಕೊಂಡು ತಾನು ಅವಳನ್ನು ಬಯಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿಕೊಂಡು ಹೇಳಿದರೆ, ಆವಾಗ ಆ ಪದ್ಮಾವತಿ ಹೇಳ್ತಾಳಂತೆ, ನಿನಗೆ ಬದುಕುವ ಆಸೆಯೇ ಇಲ್ಲ, ನೀನು ಸಾಯಬೇಕು ಅಂತ ಇರತಕ್ಕಂಥವನು. ಜ್ಞಾನಿಗಳು ಯಾವ ರೀತಿಯಾಗಿ ಒಬ್ಬ ಪತಿಪತ್ನಿಯಾಗಿ ಇರಬೇಕು ಅಂತ ಹೇಳ್ತಾರೋ ಆ ರೀತಿಯಾಗಿ ನಾನು ನಿನ್ನನ್ನು ಬಯಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ಪದ್ಮಾವತಿ, ಆ ಶ್ರೀನಿವಾಸ ಪದ್ಮಾವತಿಯೆಲ್ಲ ನಿವೇದನೆಯನ್ನು ಮಾಡಿಕೊಳ್ತಾರಂತೆ. ಆದರೆ ಅದನ್ನು ನಿರಾಕರಣೆ ಮಾಡ್ತಾಳಂತೆ. ಯಾಕೆ ಅಂತ ಕೇಳಿದರೆ, ನೀನು ಹೇಳ್ತಕ್ಕಂತಹದ್ದೇ ಅದು ಸರಿಯಿಲ್ಲ. ನೀನು ನನ್ನನ್ನು ಹೊಂದುವಂಥದ್ದು ನಿನಗೆ ಯೋಗ್ಯತರವಾಗಿರತಕ್ಕಂಥದ್ದಲ್ಲ. ಅದಕ್ಕೋಸ್ಕರವಾಗಿ ನನ್ನನ್ನು ನೀನು ಹೊಂದಬೇಡ, ನನ್ನನ್ನು ಬಯಸಬೇಡ ಅಂತ ಹೇಳಿಕೊಂಡು ಅವನಿಗೆ ಹೇಳ್ತಾನೆ. ಇನ್ನು ಸರಿ, ಶ್ರೀನಿವಾಸ ಅವನ ಪದ್ಮಾವತಿ ಈ ಮಾತನ್ನು ಕೇಳಿ ಭಗವಂತ ಮಾತನಾಡ್ತಾನಂತೆ ಆ ಪದ್ಮಾವತಿ ಹತ್ರ. ಏನು ಅಂತ ಕೇಳಿದರೆ,
ನಾವು ಬಂದಿರತಕ್ಕಂತಹದ್ದು ಏನು? ಕಾರ್ಯಾಂತೆ ಮರಣಂ ಸೌಖ್ಯಂ ಅಕಾರ್ಯಸ ತೃಣಂ ಜಗತ್ ಕಥಂಹನ್ಯಾಸರಾಜೇಂದ್ರ ಅಧರ್ಮಾಭಿಮುಖೋ ಮಾಂ ಸಂಕನ್ಯಾಹಂಬರೋ ದೇವಿ ಗೋತ್ರ ನ್ಯಾಯೋ ಮಹಿಷ್ಯೆ. ಅವನು ಈಗ ಪದ್ಮಾವತಿ ಬಂದ, ನಾವೀಗ ಯಾವ ಕಾರ್ಯಕ್ಕೋಸ್ಕರ ಬಂದಿರತಕ್ಕಂತಹದ್ದು? ಆ ಪದ್ಮಾವತಿ ನಾವು ಬಂದಿರತಕ್ಕಂತಹ ಕಾರ್ಯ ಅದು ಮುಗಿದ ಮೇಲೆ ನಾವು ಒಂದು ವೇಳೆ ಮರಣವನ್ನು ಅಪ್ಪಿದರೂ ನಮಗೆ ಸಾವು ಬಂದರೂ ಕೂಡ ಅದೇನು ದೊಡ್ಡ ನಮಗೆ ವ್ಯವಸ್ಥೆಯಿಂದ ಅದರಿಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಇದು ಅಂತ ಅನಿಸಲ್ಲ. ಯಾಕೆ ಅಂತ ಕೇಳಿದರೆ ನಾವು ಏನನ್ನು ಮಾಡಬೇಕಿತ್ತೋ ಅದೆಲ್ಲವನ್ನು ಮಾಡಿ ಅದೆಲ್ಲವನ್ನೂ ಕೂಡ ಸಂಪಾದನೆ ಮಾಡಿಯೋ ಅಥವಾ ಎಲ್ಲ ಮಾಡಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಮುಗಿಸಿದ್ದೇವೆ ಅಂತ ಹೇಳಿದರೆ ತದನಂತರ ನಮಗೆ ಸಾವು ಬಂದರೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇಜಾರು ಇಲ್ಲ. ಮತ್ತು ಈಗ ಯಾವಾಗ ನಮಗೆ ಸಾವು, ನಾವು ಮಾಡಬೇಕಾದಂತಹ ಕಾರ್ಯ ಪರಿಸಮಾಪ್ತಿಯಾಗದೆ ಆವಾಗ ಅದರ ಮಧ್ಯದಲ್ಲಿ ನಾವು ನಮ್ಮ ಜೀವನ ಸಮಾಪ್ತಿ ಆಯಿತು ಅಂತ ಹೇಳಿದ್ರೆ ಆವಾಗ ನಮಗೆ ನಮ್ಮ ಸಾವು ಕೂಡ ಒಂದು ರೀತಿಯಾಗಿ ಸಫಲವಾಗುವುದಿಲ್ಲ, ತೃಣಕ್ಕೆ ಸಮಾನ ಅಂತ ಅನಿಸಿಕೊಳ್ಳುತ್ತದೆ ಅಂತ ಎಂಬುದಾಗಿ ಆ ಶ್ರೀನಿವಾಸ ಪದ್ಮಾವತಿಗೆ ಹೇಳ್ತಾನಂತೆ. ಕಥಂಬನ್ಯಾತ್, ನೀನೀಗ ಹೇಳ್ತಾ ಇದ್ಯಾ, ಏನು ಹೇಳ್ತಾ ಇದ್ಯಾ? ಒಂದು ವೇಳೆ ಆ ಆಕಾಶರಾಜ ನನ್ನನ್ನು ನೋಡಿದ ಅಂತ ಹೇಳಿದರೆ ನಾನಾಗ ನನ್ನನ್ನು ಅವನು ಕೊಲ್ತಾನೆ. ಯಾಕೆ ನನ್ನನ್ನು ಕೊಲ್ತಾನೆ? ಅವನು ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಆಕಾಶರಾಜನ ಬಗ್ಗೆ ನಾನು ಕೇಳಿದ್ದೇನೆ. ಆ ಆಕಾಶರಾಜ ಮಹಾಧರ್ಮಿಷ್ಠನಾಗಿರ್ತಕ್ಕಂಥವನು. ಅವನು ಆ ಧರ್ಮಿಷ್ಠನಾಗಿರ್ತಕ್ಕಂತಹ ವ್ಯಕ್ತಿ ಅವನು ಈಗ ಯಾವುದರಲ್ಲಿದ್ದಾನೆ ಅಂತ ಕೇಳಿದರೆ ನಾನು ಕೂಡ ಕೇಳಿದ್ದೇನೆ. ಅವನು ತನ್ನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಗೆ ವರನನ್ನು ಹುಡುಕುವಂತಹ ವ್ಯವಸ್ಥೆಯಲ್ಲಿದ್ದಾನೆ ಅಂತ ಕೇಳಿದ್ದೇನೆ. ಅದಕ್ಕೋಸ್ಕರವಾಗಿ ಯೋಗ್ಯವಾಗಿರತಕ್ಕಂತಹ ಕನ್ಯೆಗೆ ಯೋಗ್ಯ ವರನನ್ನು ಹುಡುಕ್ತಾ ಇದ್ದಾನೆ ಅಂತ ಎಂಬುದಾಗಿ ನಾನು ಕೇಳಲ್ಪಟ್ಟಿದ್ದೇನೆ. ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನರಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಅದರಿಂದ ಅವನು ಅಧರ್ಮಕ್ಕೆ ಒಬ್ಬನನ್ನು ಕೊಲ್ಲುವುದು ಅಂತ ಹೇಳಿದರೆ ಅಧರ್ಮಕ್ಕೆ ತನ್ನನ್ನು ಗುರಿ ಮಾಡುವಂತಹದ್ದು. ಅವನಾದರೂ ಯಾವ ಕಾರಣಕ್ಕೋಸ್ಕರ ನನ್ನನ್ನು ಕೊಲ್ತಾನೆ? ನೀನು ಕನ್ಯೆಯಾಗಿರ್ತಕ್ಕಂಥವಳು, ನೀನು ವಿವಾಹವಾಗಲಿಕ್ಕೆ ನಿನಗೂ ಸಹ ಕನ್ಯೆ, ಆದ್ದರಿಂದ ವಿವಾಹಕ್ಕೆ ಯೋಗ್ಯಳಾಗಿದ್ದೀಯ. ನಾನು ಕೂಡ ನಿನಗೆ ಯೋಗ್ಯನಾಗಿದ್ದೇನೆ. ಆ ಯೋಗ್ಯನಾಗಿರ್ತಕ್ಕಂತಹ ವರ, ನೀನು ಯೋಗ್ಯಳಾಗಿರ್ತಕ್ಕಂತಹ ಕನ್ಯೆ, ಇದರಿಂದ ಅನ್ಯಾಯವಾದರೂ ಹೇಗಾಗ್ತದೆ ಅಂತ ಹೇಳಿಕೊಂಡು ಹೇಳ್ತಾನೆ. ಇದನ್ನು ನೀನು ಯೋಚನೆ ಮಾಡಬೇಕು ಅಂತ ಹೇಳಿದಾಗ ಪದ್ಮಾವತಿ ಮಾತಾಡ್ತಾಳೆ. ಶೃಣುಮೂಢಜಾನಾಸೆ ಬಾಲಭಾವೇನ ಕಿಂಕೃತ ತಾನ್ ದೃಷ್ಟ ಕಾಶರಾಜೋಪಿ ಕೃತ್ವಾ ನಿಗಡಬಂಧನಂ ನಿಗಡಬದ್ಧಸೇ ಮೂರ್ಖಂ ಭವಿಷ್ಯತಿ ಪ್ರಬದಾಮ್ಯಹಂ ಅಂತ. ಅಂದರೆ ತನ್ನ ಆಕಾಶರಾಜನ ಹೇಳ್ತಾನಂತೆ. ಪದ್ಮಾವತಿ ಮಾತಾಡ್ತಾಳೆ. ಏನು ಅಂತ ಕೇಳಿದ್ರೆ, ನೀನೀಗ ವ್ಯರ್ಥವಾಗಿರತಕ್ಕಂತಹದ್ದರ ಹುಡುಕಾಟವನ್ನು, ಏನು ನಿನಗೆ ವಿಷಯವೇ ಗೊತ್ತಿಲ್ಲ. ನೀನು ಒಂದು ವೇಳೆ ಬಾಲಭಾವೇನ ಶ್ರೀನಿವಾಸ ಇಡೀ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂಥವ ಅವನನ್ನು ಬಾಲಭಾವೇನ ನೀನು ಒಬ್ಬ ಹುಡುಗಾಟವನ್ನು ಮಾಡ್ತಾ ಇದೆಯ. ನಿನ್ನನ್ನು ಒಂದು ವೇಳೆ ನನ್ನ ತಂದೆ ಆಕಾಶರಾಜನನ್ನು ನೋಡಿದ ಅಂತ ಹೇಳಿದರೆ ಆಗ ನಿನ್ನನ್ನು ಅವನು ಸೆರೆಮನೆಯಲ್ಲಿ ಇರಿಸ್ತಾನೆ. ಅದಕ್ಕೋಸ್ಕರವಾಗಿ ನೀನು ಮುಂದೆ ಆಗತಕ್ಕಂತಹ ಶಿಕ್ಷೆಯನ್ನು ನಿನಗೆ ಹೇಳಿದ್ದೇನೆ. ನೀನೀಗ ಏನು ಮಾಡಬೇಕು? ಇಲ್ಲಿಂದ ನೀನೀಗ ನನ್ನನ್ನು ಬಿಟ್ಟು ನೀನು ಇಲ್ಲಿಂದ ಹೊರಟು ಹೋಗಬೇಕು ಅಂತ ಹೇಳಿಕೊಂಡು ಹೇಳ್ತಾನೆ. ಆದರೆ ಒಂದು ಮಾತನ್ನು ಹೇಳ್ತಾನಂತೆ. ನಿಶ್ಚಿತ್ಯ ಮರಣಂ ದೇವೋ ರಂತುಕಾಮೋ ಜಗದ್ಗುರು ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾಗಂ ಆಕಾಶರಾಜ ಧರ್ಮಾತ್ಮ ಕಥಂಬನ್ಯ ಅನಾಗಸಂ. ಹೇಳ್ತಾನೆ, ಶ್ರೀನಿವಾಸನಿಗೆ ಭಗವಂತನಿಗೆ ಎಲ್ಲವೂ ಗೊತ್ತಿದೆ. ಎಲ್ಲ ಗೊತ್ತಿರತಕ್ಕಂತಹ ಭಗವಂತ ಎಲ್ಲ ಪದ್ಮಾವತಿಗೆ ಒಂದಷ್ಟು ಅವಳ ವಿಷಯದಲ್ಲಿ ತಾನು ಹುಡುಗಾಟವನ್ನು ಆಡಿಕೊಂಡು ಒಂದು ರೀತಿಯಲ್ಲಿ ಅವಳನ್ನು ಕಾಯಿಸ್ತಾ ಇದ್ದಾನೆ. ಭಗವಂತ ಹೇಳ್ತಾನೆ,
ನಾಟಕ ಏನೆಲ್ಲ ಮಾಡಬೇಕು ಎಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥದ್ದನ್ನು ಭಗವಂತನಿಗೂ ಅಂತಹ ಭಗವಂತ ಹೇಳ್ತಾನಂತೆ ಕಾಮಾತುರಾಣ ನಭಯಂ ಲಜ್ಜ ಅಂತ. ನಾನು ನಿನ್ನ ಮೇಲೆ ನನಗೆ ನಿನ್ನ ಮೇಲೆ ಈಗ ಇಚ್ಛೆಯಾಗಿರೋದ್ರಿಂದಾಗಿ ನಾನು ನಿನಗೇನಾಗಿದೆ ನನಗೀಗ ನಿನ್ನನ್ನು ಮದುವೆ ಆಗಬೇಕು ಅಂತ ಅನಿಸಿದೆ. ಅದಕ್ಕೋಸ್ಕರವಾಗಿ ಇನ್ನು ಒಂದು ವೇಳೆ ನಿನ್ನ ತಂದೆಯಾಗಿರ್ತಕ್ಕಂತಹ ಆಕಾಶರಾಜ ನನ್ನನ್ನು ಕೊಲ್ತಾನೆ ಅಂತ ಹೇಳಿದ್ರೆ ಸರಿ, ಅದಕ್ಕೂ ಸರಿ. ಯಾಕೆ ನಾನು ಇವತ್ತಲ್ಲ ನಾಳೆ ಸಾಯಲೇಬೇಕು. ಭಗವಂತ ಹೇಳ್ತಾನೆ ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾನುಗಂ. ಹುಟ್ಟಿರತಕ್ಕಂತಹ ಒಬ್ಬ ಜೀವಿ ಅವನಿಗೆ ಮರಣ ಅದು ಇವತ್ತೆಲ್ಲ ನಾಳೆ ಇದ್ದದ್ದೇ. ಯಾರೂ ಕೂಡ ಮರಣವನ್ನು ತಪ್ಪಿಸಿಕೊಂಡಿರುವಂತಹದ್ದು ಸಾಧ್ಯವೇ ಇಲ್ಲ. ಆದ್ದರಿಂದ ಮರಣವನ್ನು ತಪ್ಪಿಸಲಿಕ್ಕಾಗುವುದಿಲ್ಲ. ಪೂರ್ವಕರ್ಮದ ಅನುಸಾರವಾಗಿ ಒಂದಲ್ಲ ಒಂದು ದಿವಸ ಸಾಯ್ತಾರೆ. ಕೆಲವರು ಬೇಗ ಸಾಯ್ತಾರೆ, ಇನ್ನು ಕೆಲವರು ಕೆಲವು ದಿವಸಗಳ ನಂತರ ಸಾಯ್ಬೋದು ಅಷ್ಟೇ. ಇವತ್ತು ಒಂದು ನಾಳೆ ಈ ವ್ಯವಸ್ಥೆಗಳು ಇರಬೇಕು ಹೊರತು ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ವ್ಯವಸ್ಥೆಗಳಿಲ್ಲ ಅಂತ ಹೇಳಿಕೊಂಡು ಜಗತ್ತಿನ ಹುಟ್ಟು ಸಾವುಗಳಿಗೆ ಕಾರಣ ಆಗಿರ್ತಕ್ಕಂತಹ ಭಗವಂತ ಈ ರೀತಿಯಾಗಿ ಹೇಳ್ತಾನೆ. ಇನ್ನು ನಿನ್ನೊಡನೆ ನಾನು ಮದುವೆ ಆಗಬೇಕು ಎಂಬುದನ್ನು ನಾನು ಸಂಕಲ್ಪಿಸಿದ್ದೇನೆ. ಒಂದು ವೇಳೆ ಅದು ನಿನ್ನ ತಂದೆಯಾಗಿರ್ತಕ್ಕಂತಹ ಆಕಾಶರಾಜನನ್ನು ಕೊಲ್ತಾನೆ ಅಂತ ಹೇಳಿದ್ರೆ ಸರಿ, ನನಗೇನು ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಖೇದಗಳಿಲ್ಲ. ಸರಿ, ನಾನು ಸಾಯ್ತೇನೆ ಅಂತ ಹೇಳಿಕೊಂಡು ಹೇಳ್ತಾನಂತೆ. ಇನ್ನು ಯೋಗ್ಯನಾಗಿರ್ತಕ್ಕಂತಹ ವರವನ್ನು ಹುಡುಕ್ತಾ ಇದ್ದಾನೆ ಆಕಾಶರಾಜ. ಆ ಯೋಗ್ಯನಾಗಿರ್ತಕ್ಕಂಥ ವರವನ್ನು ಹುಡುಕ್ತಾ ಇದ್ದ. ನಾನೇ ಯಾಕೆ ಆಗಬಾರ್ದು ವರ? ನಾನೇ ಆ ಯೋಗ್ಯನಾಗಿರ್ತಕ್ಕಂಥ ವರ ಆಗಬಹುದು. ಅದಕ್ಕೋಸ್ಕರವಾಗಿ ಆ ಯೋಗ್ಯನಾಗಿರ್ತಕ್ಕಂಥ ನಾನೇ ಆದಮೇಲೆ ಅವನನ್ನೇ ಆದರೂ ಯಾಕೆ ಒಂದು ಸಂಹಾರ ಮಾಡ್ತಾನೆ ಅಂತ ಹೇಳಿಕೊಂಡು ಶ್ರೀನಿವಾಸ ಪದ್ಮಾವತಿಗೆ ಒಂದಷ್ಟು ಹೇಳ್ತಾನೆ. ತದನಂತರದಲ್ಲಿ ಪದ್ಮಾವತಿ ಈ ಪದ್ಮಾವತಿಯನ್ನು ತುಂಬ ಭಗವಂತ ಕಾಯಿಸ್ತಾ ಇದ್ದಾನೆ. ಅವಳ ಮಾತಿನಲ್ಲಿ ಏನೆಲ್ಲ ವಿಷಯಗಳಿದೆ, ಅವಳಲ್ಲಿ ಏನೆಲ್ಲ ಒಳಗಿರ್ತಕ್ಕಂತಹ ಭಾವನೆಗಳಿದೆ ಎಂಬುದನ್ನು ಅವಳ ಬಾಯಿಂದ ಕೇಳಬೇಕು. ಅದಕ್ಕೋಸ್ಕರವಾಗಿ ಒಂದಷ್ಟು ಈ ನಾಟಕಗಳನ್ನು ಭಗವಂತ ಆಡ್ತಾ ಇದ್ದಾನೆ. ಪದ್ಮಾವತಿ ಹೇಳ್ತಾಳೆ, ಕೌರವಂತೆ ನಿಷಾದೇಂದ್ರ ನೃಪಸ್ಯಾಸ್ಯ ಹರೇಸ್ತಥ ವರಾಸ್ಯ ತರಂಗಸ್ಯ ವೆಂಕಟಾಚಲವಾಸಿನ. ನೀನು ಪದ್ಮಾವತಿ ಹೇಳ್ತಾಳಂತೆ, ಒಂದು ವೇಳೆ ನೀನು ನನ್ನನ್ನು ಮುಟ್ಟಿದ್ರಿ ಅಂತ ಹೇಳಿದರೆ ಭಗವಂತನ ಮೇಲೆ, ಈ ವೆಂಕಟಗಿರಿಯಲ್ಲಿರ್ತಕ್ಕಂಥ ಭಗವಂತನ ಮೇಲೆ ನಾನು ಆಣೆಯನ್ನು ಹಾಕ್ತೇನೆ. ಇನ್ನು ಆಕಾಶರಾಜ ಹೀಗೆ ಎಲ್ಲರ ಮೇಲೆಯೂ ಕೂಡ ನಾನು ಆಣೆಯನ್ನು ಹಾಕ್ತಾ ಇದ್ದೇನೆ ಅಂತ ಹೇಳಿಕೊಂಡು ಪದ್ಮಾವತಿ ನನಗೆ ಆ ತಂದೆಯ ಮೇಲೆ, ಇನ್ನು ಭಗವಂತನ ಮೇಲೆ, ಎಲ್ಲ ವರಾಹ ಇತ್ಯಾದಿ ಎಲ್ಲರ ಮೇಲೆ ನನ್ನ ಆಜೆ ಇದೆ ಎಂಬುದಾಗಿ ಅದನ್ನು ಹೇಳ್ತಾನಂತೆ. ಹೀಗೆ ಯಾಕೆ ಹೇಳ್ತಾನೆ ಅಂತ ಕೇಳಿದರೆ, ಈ ರೀತಿಯಾಗಿ ಪದ್ಮಾವತಿ ಹೇಳಿದ್ರೂ ಸಹಿತ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಸಂರಕ್ಷಸ್ವ ಮಹಾಭಾವೋ ಸುಖಂಗಚ್ಚಸ್ವ ಮಾಲಯಂ ಇತ್ಯುಕ್ತೋಪಿ ತಥಾ ದೇವ್ಯ. ನೀನು ಏನು ಹೇಳಿದ್ರೂ ಕೂಡ ನಾನು ಬಿಡುವನಲ್ಲ. ನಾನು ನಿನ್ನನ್ನು ವರಿಸಬೇಕು ಅಂತ ಹೇಳಿಕೊಂಡು ಬಂದಿರತಕ್ಕಂಥವನು. ಅದಕ್ಕೋಸ್ಕರವಾಗಿ ನೀನು ಏನಿದ್ರೂ ಕೂಡ ಗೌರವ ಇದ್ದರೂ ಕೂಡ ನೀನು ಮನೆಗೆ ಹೋಗಬೇಕು, ನೀನು ನನ್ನನ್ನು ಮುಟ್ಟಬಾರ್ದು ಅಂತ ಹೇಳಿಕೊಂಡು ಬೇಡಿಕೊಂಡರೂ ಕೂಡ ಪದ್ಮಾವತಿಯನ್ನು ಆ ಶ್ರೀನಿವಾಸ ಹತ್ತಿರ ಬರ್ತಾನಂತೆ. ಹತ್ತಿರ ಬಂದು ಅವಳನ್ನು ಸಮೀಪಿಸ್ತಾನೆ. ತದನಂತರದಲ್ಲಿ ಅವಳನ್ನು ನೋಡಿ ಪದ್ಮಾವತಿ ಮತ್ತೆ ಪುನಃ ಮಾತನಾಡ್ತಾಳಂತೆ. ಏನು ಅಂತ ಕೇಳಿದರೆ, ನೀನು ಕಾಡಿನಲ್ಲಿರ್ತಕ್ಕಂಥವನು, ನಿನಗೆ ಯಾರೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ಯ. ಅಂತಹ ಏನಾಗ್ತದೆ ಅಂತ ಕೇಳಿದರೆ, ಚಕ್ತೌಚ ಪಿತರೋ ಬಂಧುವನ್ನು, ನಿನ್ನನ್ನು ಎಲ್ಲರೂ ಕೂಡ ಬಿಟ್ಟಿರತಕ್ಕಂಥವರು, ತಂದೆ ಇಲ್ಲ, ತಾಯಿ ಇಲ್ಲ, ನೆಂಟರಿಲ್ಲ, ಯಾರೂ ಕೂಡ ನಿನಗೆ ಗತಿ ಇಲ್ಲ ಅಂತ ಹೇಳ್ತಾ ಇದ್ಯ. ಜಗತ್ತಿಗೆ ಬಂಧುವಾಗಿರ್ತಕ್ಕಂಥ ಭಗವಂತ ಪದ್ಮಾವತಿ ಹೇಳ್ತಾಳೆ, ನಿನಗೆ ಯಾರೂ ಇಲ್ಲ ಅಂತ ಎಂಬುದಾಗಿ ಅವನನ್ನು ಹೀಯಾಳಿಸ್ತಾ ಇದ್ದಾಳೆ. ತಂದೆ ತಾಯಿ ನೆಂಟರು ಒಡ ಹುಟ್ಟಿದವರು ಎಲ್ಲರನ್ನೂ ಕೂಡ ಬಿಟ್ಟಿರತಕ್ಕಂಥವನು ನೀನು. ಒಂದು ವೇಳೆ ಸತ್ಯ ಅಂತ ಹೇಳಿದ್ರೆ ನಿನಗೆ ಕಾಗೆ ಮರಿಗಳಿಗೆ ಆಹಾರ
ಏನಾಗ್ತದೆ, ಭ್ರಾತೃಮುಖ್ಯಾನ್ನ ವನೇಚರ, ವನದಲ್ಲಿರ್ತಕ್ಕಂಥವನು ಕಾಕಭೋಜನಂ. ನೀನು ಸತ್ಯ ಅಂತ ಹೇಳಿದ್ರೆ ನಿನ್ನನ್ನು ಕಾಗೆದರಿಗೂ ಮೊದಲಾದವುಗಳು ನಿನ್ನನ್ನು ಸ್ವೀಕಾರ ಮಾಡಿಬಿಡ್ತಾವೆ. ಅಂಥವನು ನನ್ನನ್ನೇ ಯಾವ ಕಾರಣಕ್ಕೋಸ್ಕರ ನನ್ನನ್ನು ಮದುವೆ ಆಗ್ತಾ ಇದ್ಯಾ ಅಂತ ಹೇಳಿಕೊಂಡು ಹೇಳ್ತಾನೆ. ನೀನು ಅನ್ಯಾಯವಾಗಿ ಕಾಗೆಗಳಿಗೆ ಆಹಾರವಾಗದೆ ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿಕೊಂಡು ಅವಳಿಗೆ ಎಚ್ಚರಿಕೆಯನ್ನು ನೀಡ್ತಾನಂತೆ. ಶ್ರೀನಿವಾಸ ಪದ್ಮಾವತಿ ಶ್ರೀನಿವಾಸನಿಗೆ ಎಚ್ಚರಿಕೆಯನ್ನು ನೀಡ್ತಾಳೆ. ನೀನು ಸುಮ್ಮನೆ ಇಲ್ಲಿ ಇದ್ದು ಆಕಾಶರಾಜನ ಕೈಗೆ ಸಿಕ್ಕಿ ಒಂದಾ ನೀನು ಬಂಧನಕ್ಕೆ ಒಳಗಾಗ್ತೀಯ, ಇಲ್ಲವೋ ಅವನ ಕೈಯಲ್ಲಿ ನೀನು ಸತ್ತು ಆ ಕಾಗೆ ಮೊದಲಾದವುಗಳಿಗೆ ನಿನ್ನ ಪ್ರಾಣವನ್ನು ಆಹಾರದಿಂದ ನಿನ್ನ ದೇಹವನ್ನು ಆಹಾರವಾಗಿ ನೀಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ ನನ್ನನ್ನು ಬಿಟ್ಟು ನೀನು ಹೊರಟು ಹೋಗು ಅಂತ ಹೇಳ್ತಾನೆ. ತದನಂತರದಲ್ಲಿ ಹೇಳ್ತಾನಂತೆ ಶ್ರೀನಿವಾಸ, ಎಲ್ಲ ಒಂದು ರೀತಿಯಾಗಿ ಆ ನಾಟಕವನ್ನು ಎಷ್ಟು ಚೆನ್ನಾಗಿ ಕೊಂಡು ಹೋಗ್ತಾ ಇದ್ದಾನಂತ ಕೇಳಿದ್ರೆ ಪದ್ಮಾವತಿಗೂ ಸಹಿತ ತಾನು ಯಾರು ಏನು ಎಂಬುದನ್ನು ಒಂದು ಸ್ವಲ್ಪವೂ ಕೂಡ ಬಿಟ್ಟುಕೊಡುವುದಿಲ್ಲ. ಹೀಗೆ ಹೇಳಿದಾಗ, ಸರಿ ನೀನೀಗ ಒಂದು ವೇಳೆ ನಾನು ಸತ್ಯ ಅಂತ ಹೇಳಿದರೆ ನಾನು ನರಿ ಮೊದಲಾದವುಗಳಿಗೆ ಆಹಾರವಾಗ್ತೇನೆ ಅಂತ ಹೇಳ್ತಾ ಇದ್ದೀಯಲ್ವ, ಸರಿ ಅದು ವಿಧಿಲಿಖಿತ ಅಂತವಾದರೆ ಅದು ಕೂಡ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಿಂದೆ ಹೇಳಿದಲ್ವ, ನಾನು ಸಾಯುವುದು ಅಂತ ಹೇಳಿದರೆ ಸಾಯುವುದು ನಿಶ್ಚಿತ, ಇವತ್ತಲ್ಲ ನಾಳೆ ಸಾಯಲೇಬೇಕು. ಅದು ಇವತ್ತೋ ನಾಳೆ ಯಾವುದಾದ್ರೂ ದಿವಸ ಆಗ್ಬೋದು. ಇನ್ನು ನೀನೀಗ ಏನು ಹೇಳ್ತಾ ಇದ್ದೀಯಾ, ವಿಧಿನಾಲಿಖಿತಂ ಕರ್ಮ ನದರ್ಥಂ ಭವಿಷ್ಯತಿ, ವಿಧಿಲಿಖಿತ ಬ್ರಹ್ಮನು ಬರೆದಿರ್ತಕ್ಕಂತಹದ್ದು ಅದು ಯಾರಿಂದಲೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹರೇಣಾಪಿ ಹರಿಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟೆ ಲಿಖಿತಾರೇಕ ಪರಿಮಾಷ್ಟು ನ ಶಕ್ಯತೆ. ಹರಿಣಾಪಿ ಹರೇಣಾಪಿ ಬ್ರಹ್ಮದೇವರಾಗಲಿ ಭಗವಂತನಾಗಲಿ ಯಾರೂ ಕೂಡ ಲಲಾಟ ಲಿಖಿತಾರೇಕ ಪರಿಮಾಷ್ಟು ನ ಶಕ್ಯತೆ. ನಮ್ಮ ಹಣೆಯಲ್ಲಿ ಏನು ಬರೆದಿದ್ದಾರೋ ಅದನ್ನು ನಾನು ವ್ಯವಸ್ಥೆ ಮಾಡಿ ಅದನ್ನು ವ್ಯತ್ಯಾಸ ಮಾಡ್ತೇನೆ ಅಂತ ಹೇಳಿಕೊಂಡ್ರೆ ಸಾಧ್ಯವೇ ಇಲ್ಲ. ಭಗವಂತ ನನಗೆ ಯಾವ ರೀತಿಯಾಗಿ ಏನನ್ನು ಬರೆದು ಕಳಿಸಿದ್ದಾನೋ ಅದು ನಿಶ್ಚಿತ, ಅದನ್ನು ಅನುಭವಿಸಬೇಕು ಅಂತಂದರೆ ಅನುಭವಿಸಬೇಕು, ಅದನ್ನು ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ಶ್ರೀನಿವಾಸ ಹೇಳ್ತಾನೆ, ವಿಧಿನಾಲಿಖಿತ ನದರ್ಥಂ, ಅದನ್ನು ನಾನೇ ಅರ್ಥ ಮಾಡೋದ್ರಲ್ಲಿ ಆಗೋದಿಲ್ಲ. ಜಯೋವಾಪಜಯೋ ಸ್ಯಾತ್ ತ್ವಯಿಭೋಗಂ ಕರೋಮ್ಯಹಂ, ನಾನು ಮಾತ್ರ ನನಗೆ ಜಯವಾಗಲಿ ಅಪಜಯವಾಗಲಿ ನಾನು ಮಾತ್ರ ನಿನ್ನನ್ನು ವರಿಸ್ತೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಇತ್ಯುಕ್ತ ಕೋಪತಾಕ್ಷಿ. ಇಷ್ಟು ಹೇಳಿದ ಮೇಲೆ ಆ ಶ್ರೀನಿವಾಸ ಒಂದು ರೀತಿಯಲ್ಲಿ ಹಠವನ್ನು ಮಾಡ್ತಾನೆ. ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿಕೊಂಡು ಹಠದಲ್ಲಿದ್ದಾನೆ. ಇಷ್ಟು ಹೇಳಿದಾಗ ಶ್ರೀನಿವಾಸ ಪದ್ಮಾವತಿಗೆ ಸ್ವಲ್ಪ ಕೋಪ ಬಂತು. ಏನಾಗ್ತದೆ ಅಂತ ಕೇಳಿದರೆ ಸಿಟ್ಟಿನಿಂದ ಹೇಳ್ತಾಳಂತೆ, ಭಗವಂತನನ್ನು ಶ್ರೀನಿವಾಸನನ್ನು ಕಣ್ಣು ಕೆಂಪು ಮಾಡಿಕೊಂಡು ಇಡೀ ಜಗತ್ತಿಗೆ ಭಯ, ಭೀಷಾಸ್ಮಾದ್ವಾತತ್ವವದೇ ಭೀಷೋದೇತಿ ಸೂರ್ಯ ಅಂತ ಉಪನಿಷತ್ತು ಹೇಳ್ತದೆ. ಯಾರ ಭಯದಿಂದ ಜಗತ್ತುಗಳೆಲ್ಲವೂ ಕೂಡ ನಡೀತಾ ಇದೆಯೋ ವಾಯುದೇವರು ತಮ್ಮ ವ್ಯವಸ್ಥೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಸೂರ್ಯನು ತನ್ನ ಬೆಳಕನ್ನು ನೀಡ್ತಾ ಇದ್ದಾನೆ, ಇನ್ನು ಆಯಾಯ ಎಲ್ಲ ಜೀವರಾಶಿಗಳು ಎಲ್ಲರೂ ಕೂಡ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೋ ಅಂತಹ ಸ್ವಯಂ ಜಗತ್ತಿಗೆ ಭಯವನ್ನು, ಜಗತ್ತಿಗೆ ಸಂರಕ್ಷಣೆಯನ್ನು ಮಾಡತಕ್ಕಂತಹ ಭಗವಂತನನ್ನು ಭಯಪಡಿಸ್ತೇನೆ ಅಂತ ಹೇಳಿಕೊಂಡು ಪದ್ಮಾವತಿ ಅಲ್ಲಿರತಕ್ಕಂತಹ ಕಾಡಿನಲ್ಲಿರತಕ್ಕಂತಹ ಒಂದು ಸಖೇಬಿ ಪರಿವಾರಿತ ಸಖಿಗಳಿಂದ ಕೂಡಿಕೊಂಡು ನಬೆಬೇತಿ, ಅದು ಯಾರನ್ನೂ ಹೆದರಿಸೋದಿಲ್ಲ ಅಂತ ಹೇಳ್ತಾನೆ. ಉಪನಿಷತ್ತು ಒಂದು ಮಾತನ್ನು ಹೇಳ್ತದೆ. ಏನಂತ ಕೇಳಿದರೆ, ಭಗವಂತ ಯಾರಿಗೂ ಭಯಪಡುವವನಲ್ಲ, ಮತ್ತು ಅವನ ಭಯ ಎಲ್ಲರಿಗೂ ಕೂಡ ಇದೆ ಅಂತ ಹೇಳಿಕೊಂಡು ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಅಂತಹ ಜಗತ್ತಿಗೆ ಭಯವನ್ನು ಕೊಡತಕ್ಕಂತಹ ಭಗವಂತನನ್ನು ನಾನು ಹೆದರಿಸ್ತೇನೆ ಅಂತ ಹೇಳಿಕೊಂಡು ಆ ಕೈಯಲ್ಲಿ ಅಲ್ಲೇ ಇರತಕ್ಕಂತಹ ಕಲ್ಲುಗಳನ್ನು ಹಿಡ್ಕೊಂಡು ಹೆದರಿಸ್ತೇನೆ ಅಂತ ಹೇಳಿಕೊಂಡು ಬರ್ತಾಳಂತೆ. ಇನ್ನು ಆ ಕಲ್ಲುಗಳಿಂದ ಹೊಡಿತಾಳಂತೆ ಶ್ರೀನಿವಾಸನಿಗೆ. ಹೊಡೆದಾಗ ಏನಾಗ್ತದೆ ಅಂತ ಕೇಳಿದರೆ, ಅವನು ಆ ಶಿಲಾ ವರ್ಷಗಳು ಅವನ ಆ ಕನ್ಯೆಯರ ಜೊತೆಗಿರತಕ್ಕಂಥ ಸಂದರ್ಭದಲ್ಲಿ ಏಟನ್ನು ತಿಂದಾಗ ಆ ಕುದುರೆ ಅದು ನೆಲಕ್ಕೆ ನಡೆದಿದೆ.
ಶ್ರೀನಿವಾಸ ತನ್ನ ಆ ಏಟನ್ನು ತಿಂದು ಕುದುರೆ ಸತ್ತಿರ್ತದೆ. ಕುದುರೆಯನ್ನು ನೋಡಿ ತಾನು ಏನು ಮಾಡ್ತಾನೆ ಅಂತ ಕೇಳಿದರೆ ದಿಗ್ಭ್ರಾಂತನಾಗ್ತಾನಂತೆ. ಭಗವಂತನಿಗೆ ಯಾವ ರೀತಿಯ ದಿಗ್ಭ್ರಾಂತ? ಇಡೀ ಜಗತ್ತಿಗೆ ದಿಕ್ಕುಗಳಿಗೂ ಸಹ ಈತ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭಯ, ಭಗವಂತನಿಗೆ ಯಾವ ದಿಗ್ಭ್ರಮೆ ಅದನ್ನು ಇಲ್ಲಿ ಹೇಳುವಾಗ ತ್ಯಕ್ತ್ವಾ ಸಂಸ್ಕೃತಂ ಮುಕ್ತಕೇಶೋ ಮುಹುರ್ಮೋ ಪಶ್ಚನ್ ದಿಶ ಸರ್ವ ಅಭ್ರಮದ್ ವಿಭ್ರಮನ್ನಿವ. ರಾಮದೇವರು ತನ್ನ ಹೆಂಡತಿಯನ್ನು ಕಳೆದುಕೊಂಡಾಗ ಅಲ್ಲಿರತಕ್ಕಂತಹ ಮರಗಳು, ಗಿಡಗಳು, ತರುಗಳು, ಬಳ್ಳಿಗಳು ಎಲ್ಲದರಲ್ಲೂ ಕೇಳ್ತಾರಂತೆ, ನೀವು ನೋಡಿದ್ದೀರಾ ನನ್ನ ಹೆಂಡತಿಯನ್ನು ನೀವು ನೋಡಿದ್ದೀರಾ ಅಂತ. ಯಾವ ರೀತಿಯಾಗಿ ನಾಟಕವನ್ನು ಆಡ್ತಾನೆ ಭಗವಂತ. ಇಡೀ ಜಗತ್ತಿಗೆ ತನ್ನ ಜೊತೆಗೆ ಇರತಕ್ಕಂತಹ ಸೀತಾದೇವಿ ಯಾವ ಕಾಲಕ್ಕೂ ನಿತ್ಯಾಭಿಯೋಗಿನಿ ಆಗಿರತಕ್ಕಂತಹ ಸುಮುಖವು ಸುಂದರತರೋ ಸುನಾಸೋ ಸುಯತ್ನೋ ಸುರಾರದ ಈ ಭಗವಂತನನ್ನು ಹೇಳುವಾಗ ನಿತ್ಯಾಭಿಯೋಗಿಗಳು ಅಂತ ಎಂಬುದಾಗಿ ಅವಳನ್ನು ಹೇಳ್ತಾರೆ. ಅಂತಹ ಆ ನಿತ್ಯಾಭಿಯೋಗಿಗಳಿರತಕ್ಕಂತಹ ಭಗವಂತನನ್ನು ಹೇಳುವಾಗ ಇವನು ಅಭ್ರಮದ್ ವಿಭ್ರಮನ್ನಿವ, ತನಗೆ ಭ್ರಮೆಯಾದಂತೆ ಆ ಕುದುರೆ ಬಿದ್ದದನ್ನು ನೋಡಿ ಒಂದು ಕ್ಷಣ ಮೂಢನಾಗ್ತಾನಂತೆ, ಭ್ರಮೆ ಹಿಡಿದಂತೆ ನನ್ನನ್ನು ಇದು ಮಾಡ್ತಾನಂತೆ. ತದನಂತರದಲ್ಲಿ ತಾನು ತನ್ನ ಕಷ್ಟ ತಾನು ಮಾಡಿರ್ತಕ್ಕಂತಹದ್ದು ಆ ರಾಜಕುಮಾರಿಯಾಗಿರ್ತಕ್ಕಂತಹ ಪದ್ಮಾವತಿಯನ್ನು ಪೀಡಿಸಿದ ನಾನು, ಆದರೆ ಏಟು ಯಾವುದಕ್ಕೆ ಬಿದ್ದದ್ದು? ಇದನ್ನು ಯಾವುದು ಕುದುರೆ ಇದಾಯಿತು, ನನ್ನಿಂದಾಗಿ ಕಷ್ಟಕ್ಕೊಳಗಾಯಿತು ಅಂತ ಆ ಒಂದು ಸುಭಾಷಿತ ಹೇಳ್ತದೆ. ಏನು ಅಂತ ಕೇಳಿದರೆ, ದಶಾನನೋ ಹರತ್ ಸೀತಾ ಬಂದನಂತೂ ಮಹೋದದೆ ಅಂತ. ದಶಾನನ ಹರತ್ ಸೀತಾ, ದಶಾನನ ರಾವಣ ಸೀತೆಯನ್ನು ಕೊಂಡೋಗಿರತಕ್ಕಂಥದ್ದು. ಆದರೆ ಬಂಧನ ಎಲ್ಲಿಗಾಯಿತು ಅಂತ ಕೇಳಿದ್ರೆ ಬಂಧನಂತೂ ಮಹೋದದೆ. ರಾಮದೇವರು ಬಂಧನವನ್ನೇ ಮಾಡಿದ್ಯಾವುದಕ್ಕೆ? ಬಂಧನಂತೂ ಮಹೋದದೆ. ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ತನ್ಮೂಲಕವಾಗಿ ಆ ಬಂಧನವನ್ನು ಅನುಭವಿಸಿದ್ದು ಈ ಮಹೋದದಿ ಸಮುದ್ರ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾನು ಮಾಡಿರ್ತಕ್ಕಂಥ ಈ ಒಂದು ಇದಕ್ಕೆ ಯಾವುದೋ ಒಂದು ಈ ಕುದುರೆ ನನ್ನಿಂದಾಗಿ ಸಂಕಷ್ಟಕ್ಕೆ ಒಳಗಾಯಿತಲ್ವಾ ಅಂತ ಹೇಳಿದರೆ, ಅದಕ್ಕೆ ಮತ್ತೆ ಈ ರೀತಿಯಾಗಿ ಹೇಳಿದಾಗ ಲಕ್ಷ್ಮೀಪತಿ ಭಗವಂತ, ಜಗತ್ತಿಗೆ ನಾಟಕಧಾರಿಯಾಗಿರತಕ್ಕಂತಹ ಭಗವಂತ ಉತ್ತರ ದಿಕ್ಕಿನ ಕಡೆಗೆ ಹೋಗ್ತಾನೆ. ಸಂಕಟ ಇಲ್ಲ. ಆರಕ್ಯ ವಿಡಂಬಯನ್ ಲೌಕಿಕಂ ಆಹಶಯ್ಯಾಂ. ಲೌಕಿಕವಾಗಿ ಭಗವಂತ ರಾಮದೇವರು ಬೆಳೆದರು, ಕೃಷ್ಣದೇವರು ಬೆಳೆದರು. ಏನು ಬೆಳೆದರು? ನಿತ್ಯ ಬೆಳೆದಿರತಕ್ಕಂತಹ ಭಗವಂತನಿಗೆ ಬೆಳೆಯುವಿಕೆ ಎಲ್ಲಿಂದ? ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಭಗವಂತ ರಾಮದೇವರು ಬೆಳೆದರು ಅಂತ ಹೇಳಿದಾಗ ನಿತ್ಯ ಬೆಳೆದಿರತಕ್ಕಂತಹ ಭಗವಂತನಿಗೆ ಬೆಳೆದರು ಅಂತ ಹೇಳಿದರೆ ಅದು ಕೇವಲ ಪ್ರಯೋಗದಲ್ಲಿ ಆಚಾರ್ಯ ಮಧ್ವರಿಗೆ ತಿಳಿದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೇನೋ ಕೇಳಿದರೆ ಆ ಒಂದು ಬೆಳೆದರು ಎಂಬಂತಹ ಶಬ್ದಕ್ಕೆ ನೀವು ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು? ಲೌಕಿಕವಾಗಿರತಕ್ಕಂತಹ ಜಗತ್ತನ್ನು ಅನುಸರಿಸಿಕೊಂಡು ರಾಮದೇವರು ಬೆಳೆದರು ಎಂಬುದಾಗಿ ಅರ್ಥವನ್ನು ಮಾಡಬೇಕು ಅಂತ ಹೇಳಿಕೊಂಡು ಲೋಕ ವಿಡಂಬನೆಗೋಸ್ಕರವಾಗಿ ಈ ಒಂದು ಪದ್ಮಾವತಿಯ ಕೈಯಿಂದ ಈ ಏಟನದಲ್ಲಿರತಕ್ಕಂತಹ ಭಗವಂತ ಅವನು ವ್ಯಸನದಿಂದಾಗಿ ಒಂದು ಗಿರಿಯನ್ನು ಏರಿ ಅಲ್ಲಿ ಮಲಗ್ತಾನೆ ಎಂಬುದರಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಮುಂದಿನ ಭಾಗವನ್ನು ಏನಾಯಿತು ಎಂಬುದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಣಮಸ್ತು.